ಸೊ ವಿ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಫಸ್ಟ್ ಪಿ ಯು ಸಿದು ಒಂದು ಲೆಸನ್. ಇದು ಒಂದೇ ಮಾರ್ಕ್ ಬರುತ್ತೆ, ಕಾಲ್ಡ್ ಮ್ಯಾಥಮೆಟಿಕಲ್ ರೀಸನಿಂಗ್. ಸೊ ಈ ಮ್ಯಾಥಮೆಟಿಕಲ್ ರೀಸನಿಂಗಲ್ಲಿ ಮ್ಯಾಕ್ಸಿಮಮ್ 1 ಮಾರ್ಕ್ ಬರುತ್ತೆ. ಸರ್ಟೆನ್ ಬೇಸಿಕ್ಸ್ ಗೊತ್ತಿರಬೇಕು ಬಿಫೋರ್ ವಿ ಕುಡ್ ರೀಚ್ ದಿಸ್ ಚಾಪ್ಟರ್. ತುಂಬ ಸಿಂಪಲ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಓನ್ಲಿ 1 ಕ್ವೆಶನ್ನೇ ಬರುತ್ತೆ. ಅದು ತುಂಬಾ ಸಿಂಪಲ್ ಆಗಿರುತ್ತೆ. ನಾನೇನು ಕ್ವೆಶನ್ಸ್ ಕೊಡ್ತೀನಿ ಅಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಬೇರೆ ಏನು ಮುಟ್ಟೋದೇ ಬೇಡ. ಒನ್ಸ್ ಯು ನೋ ಓಕೆ ಫೈನ್, ಈ ಕ್ವೆಶನ್ ಈ ಥರ ಅಪ್ರೋಚ್ ಆಗಬೇಕು ಅಂತೇಳಿ ಯು ಕ್ಯಾನ್ ಡೂ ಇಟ್. ಸರಿನಾ? ಫಸ್ಟ್ ಥಿಂಗ್ ವಿ ಶುಡ್ ನೋ ವಾಟ್ ಈಸ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದರೆ ಏನು, ಅದೇ ಥರ ಸೆಂಟೆನ್ಸ್ ಅಂದರೆ ಏನು. ಸೊ there is a 2 different things here. One is statement, other one is sentence. ಆಯಿತಾ? ಸೊ ಫಸ್ಟ್ ಥಿಂಗ್ ವಿಲ್ ಸ್ಟಾರ್ಟ್ ವಿತ್ ವಾಟ್ ಈಸ್ sentence. So what is a sentence? See, sentence is a statement if it is true. So ಬರೆದಿಟ್ಕೊಳ್ಳಿ ಅಥವಾ ನೆನಪಿಟ್ಕೊಂಡ್ರೂ ಆಯಿತು. ಸೊ a sentence is a statement. A sentence is a statement if it is true. So this is important. ಆಯಿತಾ? if it is true, ಯಾವುದೇ ಒಂದು ಸ್ಟೇಟ್ಮೆಂಟ್ ನಿಜ ಆಗಿದ್ರೆ ಅದನ್ನು ಸೆಂಟೆನ್ಸ್ ಅಂತ ಕರಿತೀವಿ. ಸ್ಟೇಟ್ಮೆಂಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೆಲ್ ಯು ಇಟ್ಸ್ ರೈನಿಂಗ್ ಟುಡೇ, ಇಟ್ಸ್ ಅ ಸ್ಟೇಟ್ಮೆಂಟ್. ಆರ್ ಐ ಕ್ಯಾನ್ ಸೇ ಮ್ಯಾಥ್ಸ್ ಇಸ್ ಟಫ್, ಇಟ್ಸ್ ಅಗೇನ್ ಎ ಸ್ಟೇಟ್ಮೆಂಟ್. ಐಲ್ ಗೋ ಟು ವಿಲೇಜ್, ಐ ಆಮ್ ಪ್ರಿಪೇರಿಂಗ್ ಫಾರ್ CAT. ಆಲ್ ದೀಸ್ ಆರ್ ಸ್ಟೇಟ್ಮೆಂಟ್ಸ್ ಅಲ್ವಾ? ಬಟ್ ಎ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಟ್ರೂ or even it can be false. See, a statement can be true or false, but it cannot be both. In other words, like may not. So ಈ ವರ್ಡ್ಸ್ ಎಲ್ಲ ಬರಬಾರ್ದು. ಇವಾಗ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಅಂದ್ಕೊಳ್ಳಿ, ಐದರ್ ಇಟ್ ಕ್ಯಾನ್ ಬಿ ಟ್ರೂ ಆರ್ ಇಟ್ ಕ್ಯಾನ್ ಬಿ ಫಾಲ್ಸ್. ಫಾರ್ ಎಕ್ಸಾಂಪಲ್ ಐ ಸೇ 5 is less than 6. So this is true, right? 5 is less than 6. So it is true. And you say this is what now? Statement. A statement. Why it is statement? Because this is true statement. Suppose if I say 5 is greater than 6, idu kuda statement ene, but it is a false statement. Now enadru ondu ಹೇಳ್ತೀವಿ ಅಂದ್ರೆ either it can be true or it can be false, but it cannot be both. So that is called statement. A statement can be true or it can be false. Usually MCQ ಯಾವ ಥರ ಕೇಳ್ತಾರೆ, which among the following is not a statement ಅಂತ ಕೇಳ್ತಾರೆ. which among the following is not a statement. ಒಂದೊಂದೇ ಆಪ್ಷನ್ ಓದ್ತೀರಾ. if it is a true, the given words is true, then it is a statement. false ಇದ್ರೂ statement ಏನೇ. sometimes examples ನೋಡ್ತಾ ನಿಮಗೂ ಗೊತ್ತಾಗುತ್ತೆ. so that is called as what ಏನಂತ ಹೇಳ್ತೀವಿ, statement. A statement is something which can be true or false. But on the other hand, a sentence is something which is always what? True. That's the basic difference between statement and sentence. ಇದೊಂದು just a revision of first PUC things ಆಯ್ತಾ. ನೆಕ್ಸ್ಟ್ ಏನು ಅಂತಂದರೆ, ಸಪೋಸ್ negation. This is most important. ಯೂಶಲಿ ಇದರಿಂದನೇ ಕ್ವಶನ್ ಕೇಳ್ತಾರೆ. ನೆಗೇಷನ್ನ ಸಿಂಬಲ್ ಈ ಥರ 10th ಅಲ್ಲಿ ನೀವು ಸಿಮಿಲರ್ ಅಂತ ಯೂಸ್ ಮಾಡ್ತಿದ್ವಲ್ಲ, ಆ ಸಿಂಬಲಿಂದ ಡಿನೋಟ್ ಮಾಡ್ತೀವಿ ನೆಗೇಷನ್. ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದ್ಕೊಳ್ಳಿ, P. ಏನಂತ ಹೇಳ್ತೀನಿ ಅಂದರೆ 2 is less than 3. ಸೊ ದಿಸ್ ಇಸ್ ಮೈ ಸ್ಟೇಟ್ಮೆಂಟ್. ಇದಕ್ಕೆ ನಾನು ನೆಗೇಷನ್ ಬರೀಬೇಕು ಅಂದರೆ ಐ ವಿಲ್ ರೈಟ್ ಇಟ್ ಆಸ್ ಲೈಕ್ ದಿಸ್, ನೆಗೇಷನ್ P ಈ ಥರ ಬರೀತೀನಿ. 2 is not less than 3. 2 is not less than 3. See, negation ಅಂತಂದರೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇಟ್ ಈಸ್ ಆಪೋಸಿಟ್. ಇದು ಆಪೋಸಿಟ್ ಆಫ್ ವಾಟ್ ಎವರ್ ಐ ಆಮ್ ಟೆಲಿಂಗ್. ಲೈಕ್ ಇಫ್ ಐ ಸೇ ಏನಂತ ಹೇಳ್ತೀನಿ, ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ನಾನು ಒಂದು ಸೆಂಟೆನ್ಸ್ ಹೇಳ್ತೀನಿ ಅಂದ್ಕೊಳ್ಳಿ. ಸ್ಟೇ ಹೋಮ್ ಸ್ಟೇ ಸೇಫ್. ಇದನ್ನು ನೀವು ನೆಗೇಟ್ ಮಾಡಿ ಅಂತ ಕೊಡ್ತಾರೆ ಎಕ್ಸಾಮಲ್ಲಿ.
ದ ನೆಗೇಷನ್ ಆಫ್ ದಿಸ್ ಸ್ಟೇಟ್ಮೆಂಟ್ ಅಂತಂದರೆ ಸ್ಟೇ ಹೋಮ್ ನಾಟ್ ಸೇಫ್ ಅಂತ. ಸೊ ಸ್ಟೇ ಹೋಮ್ ನಾಟ್ ಸ್ಟೇ ಸೇಫ್ ಅಂತ. ಸೊ ಎರಡೂ ಕಡೆನೂ ನಾಟ್ ಹಾಕ್ಬೇಡಿ, ಡಬಲ್ ನಾಟ್ ಈಸ್ ಪಾಸಿಟಿವ್ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ಇಲ್ಲಾದರೂ ಹಾಕ್ಬೋದು ಅಥವಾ ಇಲ್ಲಾದರೂ ಹಾಕ್ಬೋದು. ಸೊ ನಾಟ್ ನೆಗೇಷನ್ ಅಂತಂದರೆ ಏನು, ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಟೆಲ್ ನೀವು ಅದಕ್ಕೆ ಆಪೋಸಿಟ್ ಹೇಳ್ತೀರಾ, ದಟ್ ಬಿಕಮ್ಸ್ ಯುವರ್ ನೆಗೇಷನ್. ಯೂಶಲಿ ನೆಗೇಷನ್ನ ಈ ಥರ ಡಿನೋಟ್ ಮಾಡ್ತೀವಿ. ದೆನ್ ಇದನ್ನು ನೆಗೇಷನ್ ಅಂತಲೂ ಕರೀತಾರೆ ಅಥವಾ ಇನ್ವರ್ಸ್ ಅಂತಲೂ ಕರೀತಾರೆ. ಸೊ ಸಿಂಪಲ್, ಇಫ್ ಐ ಸೇ ಟುಡೇ ಈಸ್ ಮಂಡೇ, ಓಕೆ ಫೈನ್, ಟುಡೇ ಈಸ್ ಮಂಡೇ, ನೀವೇನು ಹೇಳ್ತೀರಾ, ಇದಕ್ಕೆ ನೆಗೇಷನ್ ಏನು ಕೊಡ್ತೀರಾ, ಟುಡೇ ಈಸ್ ನಾಟ್ ಮಂಡೇ. ಟುಡೇ ಈಸ್ ನಾಟ್ ಮಂಡೇ, ಸಿಂಪಲ್. ಸೊ ನೆಗೇಷನ್ ಮೀನ್ಸ್ ಆಪೋಸಿಟ್. ಡನ್, ಇದು ಒನ್ ಥಿಂಗ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕಾನ್ವರ್ಸ್ ಅಂತ. ಸಿಗಿ 10th ಮಾಡ್ತಿದ್ರಿ ಗೊತ್ತಾ, ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್, ಕಾನ್ವರ್ಸ್ ಆಫ್ BPT, ಸಮಥಿಂಗ್ ಲೈಕ್ ದಟ್. ಒಂದೇ ಸ್ಟೇಟ್ಮೆಂಟ್ನ ರಿವರ್ಸ್ ಆರ್ಡರಲ್ಲಿ ಇರೋದು ಕಾನ್ವರ್ಸ್ ಅಂತ, ಸರಿನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಲೆಟ್ಸ್ ಸೇ ಐ ಹ್ಯಾವ್ ಎ ಸೆಂಟೆನ್ಸ್ ಸಮಥಿಂಗ್ ಲೈಕ್ ದಿಸ್. ಸೊ ಇಫ್ ಐ ಸ್ಟಡಿ ಹಾರ್ಡ್ ದೆನ್ ಐ ಶಲ್ ಸಕ್ಸೀಡ್. ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ. ಒಂದು ಯಾವುದು, ಇಫ್ ಐ ಸ್ಟಡಿ ಹಾರ್ಡ್, ದಿಸ್ ಇಸ್ ಒನ್ ಪಾರ್ಟ್ ಆಫ್ ದಿ ಸ್ಟೇಟ್ಮೆಂಟ್. ದೆನ್ ಐ ಶಲ್ ಸಕ್ಸೀಡ್, ಇದು ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್. ನಾನೇನು ಮಾಡ್ತೀನಿ, ಫಸ್ಟ್ ಸ್ಟೇಟ್ಮೆಂಟ್ನ P ಅಂತ ಡಿನೋಟ್ ಮಾಡ್ತೀನಿ ಅಂದ್ಕೊಳ್ಳಿ, ಸೆಕೆಂಡ್ ಸ್ಟೇಟ್ಮೆಂಟ್ನ Q ಅಂತ ಡಿನೋಟ್ ಮಾಡ್ತೀನಿ, ಸರಿನಾ? ಸೊ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಐ ಆಮ್ ಟೇಕಿಂಗ್ ಆಸ್ P, ಸೆಕೆಂಡ್ ಸ್ಟೇಟ್ಮೆಂಟ್ ಐ ಆಮ್ ಟೇಕಿಂಗ್ ಆಸ್ ವಾಟ್, Q. Now I can establish a relation between them, something like that, P to Q. What is that? If I study hard, then I shall succeed. ಆಯಿತಾ? ಇದಕ್ಕೆ ನೀವು ಕಾನ್ವರ್ಸ್ ಹೆಂಗೆ ಬರೀತೀರಿ ಅಂತಂದರೆ, ಕಾನ್ವರ್ಸ್ ಈಸ್ ಸಮಥಿಂಗ್ ಲೈಕ್ Q to P, ಇಷ್ಟೇ ಕಾನ್ವರ್ಸ್ ಅಂದರೆ. ಈ ಥರ ನೆನ್ಪಿಟ್ಕೊಳ್ಳಿ. If this is the format, what is the converse? Converse is you should start from here. ಏನಂತ, like first you should tell Q sentence, then you should tell P sentence. So converse ಅಂತಂದ್ರೆ ಅವ್ರು ಏನು ಸೆಂಟೆನ್ಸ್ ಕೊಡ್ತಾರೆ, ಈಗ ನಾವು ವಿ ಆರ್ ಮೂವಿಂಗ್ ಫ್ರಮ್ P to Q. ನಾವು ಕಾನ್ವರ್ಸ್ ಅಲ್ಲಿ ಏನು ಮಾಡ್ತೀರಾ, Q to P ಬರಬೇಕು. ಹಿಂಗೆ ಹೇಳ್ತೀರಾ, ಇಫ್ ಐ ಶಲ್ ಸಕ್ಸೀಡ್ ದೆನ್ ಐ ಸ್ಟಡಿ ಹಾರ್ಡ್. ಕರೆಕ್ಟ್ ಅಲ್ವಾ? ಇಫ್ ಐ ಶಲ್ ಸಕ್ಸೀಡ್ ದೆನ್ ಐ ಸ್ಟಡಿ ಹಾರ್ಡ್. Nothing, no negation, no opposite, no nothing, same sentence name. Instead of going from here to here, we will come from here to here. This is called converse. So if the given sentence is like this, converse ಹೆಂಗೆ ಬರೀತೀರಾ, Q to P. ಡನ್, ಇದೊಂದು. ನೆಕ್ಸ್ಟ್ ಏನು ಅಂತಂದರೆ ಕಾಂಟ್ರಾ ಪಾಸಿಟಿವ್ ಅನ್ನೋದು ಇನ್ನೊಂದು ಬರುತ್ತೆ. ಕಾಂಟ್ರಾ ಪಾಸಿಟಿವ್. ಸಿ ಕಾಂಟ್ರಾ ಪಾಸಿಟಿವ್ ಅಂತಂದರೆ ಇಟ್ ಈಸ್ ಸಮಥಿಂಗ್ ಲೈಕ್ ನೆಗೇಷನ್ Q, ನೆಗೇಷನ್ P. ಅಂದರೆ ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ಕಾಂಟ್ರಾ ಪಾಸಿಟಿವ್, ಫಸ್ಟ್ ಯು ಶುಡ್ ಟೇಕ್ ದಿ ಕಾನ್ವರ್ಸ್. ಸೊ ವೆನೆವರ್ ನಿಮ್ಗೊಂದು ಸೆಂಟೆನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ, ಆ ಸೆಂಟೆನ್ಸ್ದು ಕಾಂಟ್ರಾ ಪಾಸಿಟಿವ್ ಏನು ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಕಾಂಟ್ರಾ ಪಾಸಿಟಿವ್ ಮಾಡಬೇಕು ಅಂದರೆ ಫಸ್ಟ್ ಯು ನೀಡ್ ಟು ಟೇಕ್ ವಾಟ್, ಕಾನ್ವರ್ಸ್. ಆಫ್ಟರ್ ಟೇಕಿಂಗ್ ದಿ ಕಾನ್ವರ್ಸ್, ಟೇಕ್ ವಾಟ್, ನೆಗೇಷನ್. ಸೊ ಇವಾಗ ಈ ಸೆಂಟೆನ್ಸ್ಗೆ ಇಫ್ ಐ ಆಸ್ಕ್ ಯು, ಇಫ್ ಫಾರ್ ದ ಸೇಮ್ ಸೆಂಟೆನ್ಸ್, ಇಫ್ ಐ ಸ್ಟಡಿ ಹಾರ್ಡ್ ದೆನ್ ಐ ಶಲ್ ಸಕ್ಸೀಡ್, ಈ ಸೆಂಟೆನ್ಸ್ಗೆ ನಾನೇನಾದರೂ ನಿಮಗೆ ಕಾನ್ವರ್ಸ್ ಕೇಳಿದ್ರೆ ಏನಂತ ಹೇಳ್ತೀರಾ? ಇಫ್ ಐ ಆಸ್ಕ್ ಯು ಕಾನ್ವರ್ಸ್, ಯು ವಿಲ್ ಟೆಲ್ ಓಕೆ ಇಫ್ ಐ ಶಲ್ ಸಕ್ಸೀಡ್ ದೆನ್ ಐ ಸ್ಟಡಿ ಹಾರ್ಡ್ ಅಂತ ಹೇಳ್ತೀರಾ. ಸಿ ನಿಮ್ಮ ಓನ್ ಸೆಂಟೆನ್ಸಸ್ಸು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಎಲ್ಲ ಉಪಯೋಗಿಸಬಾರ್ದು. ಇಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಯೂಸ್ ಮಾಡಬೇಕು. ಯು ಶುಡ್ ನಾಟ್ ಆ್ಯಡ್ ಎನಿಥಿಂಗ್ ನ್ಯೂ ಹಿಯರ್. ಡನ್. ಇಫ್ ಐ ಶಲ್ ಸಕ್ಸೀಡ್ ದೆನ್ ಐ ಸ್ಟಡಿ ಹಾರ್ಡ್, ಇದೇನಾಯಿತು ಕಾನ್ವರ್ಸ್. ಸೇಮ್ ಥಿಂಗ್ ಈಗ ಕಾಂಟ್ರಾ ಪಾಸಿಟಿವ್ ಹೆಂಗೆ ಹೇಳ್ತೀರಾ? ಕಾಂಟ್ರಾ ಪಾಸಿಟಿವ್ ಅಂದ್ರೆ ಏನು? ಇಟ್ ಈಸ್ ನೆಗೇಷನ್ Q, ನೆಗೇಷನ್ P. ವಾಟ್ ಇಸ್ ದಿ ನೆಗೇಷನ್ ಆಫ್ ದಿಸ್ ಒನ್? ಇದಕ್ಕೆ ನೆಗೇಷನ್ ಏನು ಬರುತ್ತೆ? ಇಫ್ ಐ ಶಲ್ ನಾಟ್ ಸಕ್ಸೀಡ್ ದೆನ್ ಐ ಡೋಂಟ್ ಸ್ಟಡಿ, ದೆನ್ ಐ ಡೋಂಟ್ ಸ್ಟಡಿ. ಸಿ ನೆಗೇಷನ್ ಅಂದ್ರೆ ಏನು? ಜಸ್ಟ್ ನಾವು ಐ ಟೋಲ್ಡ್ ಯು, ನೆಗೇಷನ್ ಅಂದ್ರೆ ಏನು? ಆಪೋಸಿಟ್ ಹೇಳಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿ ಕಾಂಟ್ರಾ ಪಾಸಿಟಿವ್ ಏನು ಹೇಳ್ತಾ ಇದೆ? ಕಾಂಟ್ರಾ ಪಾಸಿಟಿವ್ ಇಸ್ ನಥಿಂಗ್ ಬಟ್ ವಾಟ್ ಹಿಯರ್? ಆಪೋಸಿಟ್ ಆಫ್ Q. ವಾಟ್ ಈಸ್ ಆಪೋಸಿಟ್ ಆಫ್ Q? If I shall not succeed,
ದೆನ್ ಐ ಡು ನಾಟ್ ಸ್ಟಡಿ ಹಾರ್ಡ್. ಏನಕ್ಕೆ ಇಲ್ಲೂ ಕೂಡ ನಾಟ್ ಆಗ್ತಾ ಇದ್ದೀನಿ? ಬಿಕಾಸ್ ಇದು ನೆಗೇಷನ್ ಆಫ್ ಪಿ. ಸೊ ಇದು ಮೂರು ಇಂಪಾರ್ಟೆಂಟ್ ನೆನ್ಪಿಟ್ಕೊಂಡಿರಿ. ದಟ್ ಈಸ್ ಇನ್ವರ್ಸ್, ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್. ಆಯ್ತಾ? ಕಾಂಟ್ರಾಪಾಸಿಟಿವ್, ಇನ್ವರ್ಸ್, ಕಾನ್ವರ್ಸ್, ಕಾಂಟ್ರಾಪಾಸಿಟಿವ್. ವಾಟ್ ಡಸ್ ಇನ್ವರ್ಸ್ ಸ್ಟೇಟ್? ಸಪೋಸ್ ನಿಮಗೆ ಸೆಂಟೆನ್ಸ್ ಈ ಥರ ಪಿ ಟು ಕ್ಯೂ ಇದ್ದರೆ ಇನ್ವರ್ಸ್ ಈಸ್ ಆಪೋಸಿಟ್, ದಟ್ ಈಸ್ ನೆಗೇಷನ್. ನೆಗೇಷನ್ ಪಿ, ನೆಗೇಷನ್ ಕ್ಯೂ ಆಗುತ್ತೆ, ಎರಡೂ ಆಪೋಸಿಟ್ ಆಗುತ್ತೆ. ಕಾನ್ವರ್ಸ್ ಏನಾಗುತ್ತೆ? ಯು ಶುಡ್ ಸ್ಟಾರ್ಟ್ ಫ್ರಮ್ ಕ್ಯೂ ಟು ಪಿ. ಕಾಂಟ್ರಾಪಾಸಿಟಿವ್ ಏನಾಗುತ್ತೆ? ಸೇಮ್ ಕಾನ್ವರ್ಸ್ಗೆ ಪುಟ್ ವಾಟ್? ನೆಗೇಷನ್ ಕ್ಯೂ, negation p. So these are the three things. If you remember, you can definitely get 1 mark. ನೀವು ಯೂಟ್ಯೂಬಲ್ಲಿ ಏನಾದರೂ ಹೋಗಿ ಸರ್ಚ್ ಮಾಡಿದ್ರೆ ಅವರು ಬೇರೆ ಬೇರೆ ಕ್ವೆಶನ್ಸ್ ಮಾಡ್ತಾರೆ. ದೇ ವಿಲ್ ಡೂ ಅಕಾರ್ಡಿಂಗ್ ಟು ಜೆ ಇ ತಕ್ಕಂಗೆ ಮಾಡ್ತಾರೆ. ಆ ಜೆ ಇನಲ್ಲಿ ನಿಮಗೆ ಸಿಲೆಬಸ್ಸಿಂದ ಸ್ವಲ್ಪ ಔಟ್ಸೈಡ್ ಸಿಲೆಬಸ್ ಇದೆ, ಬಟ್ ನಮ್ಮ ಸಿ ಇ ಟಿನಲ್ಲಿ ಇಲ್ಲ, ಸರಿನಾ? ಸೊ ಸಿ ಇ ಟಿನಲ್ಲಿ ಅಷ್ಟು ಅಡ್ವಾನ್ಸ್ಡ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ದೀಸ್ 3 ಆರ್ ಫಂಡಮೆಂಟಲ್ಸ್. ರಿಮೆಂಬರ್, ಇನ್ವರ್ಸ್, ಕಾನ್ವರ್ಸ್ ಆ್ಯಂಡ್ contrapositive. So let us take an example, then try to figure it out. So before I could take an example, let us ನಿಮಗೆ ನಾರ್ಮಲ್ ಆಗಿ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಐ ಟೋಲ್ಡ್ ಯು ಅಬೌಟ್ ಆರ್ ಗೇಟ್ ಮತ್ತು ಆ್ಯಂಡ್ ಗೇಟ್ ನೆನಪಿರಬೇಕು ಅನಿಸುತ್ತೆ. ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದರಿಂದ ಆರ್ ಗೇಟ್ ಮತ್ತು ಆ್ಯಂಡ್ ಗೇಟ್ ನೆನಪಿದೆಯಾ? ಆ್ಯಂಡ್ ಅಂದರೆ ಮಲ್ಟಿಪ್ಲೈ ಮಾಡ್ತೀವಿ, ಆರ್ ಅಂದರೆ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀವಿ ಅಂತ. ಅದೇ ಥರ ನಾವು ಈ ಮ್ಯಾಥಮೆಟಿಕಲ್ ಲಾಜಿಕಲ್ಲೂ ಕೂಡ ಯೂಸ್ ಮಾಡ್ತೀವಿ. Say for example, if I want to write P or Q, same thing can be written as P or Q. So this symbol indicates what? R. ಸರಿನಾ? ಸೊ ಈಗ ನಾವು ಆರ್ ಟೇಬಲ್ ಬಿಲ್ಡ್ ಮಾಡ್ತಿದ್ವಿ, ನೆನಪಿದೆಯಾ ನಿಮಗೆ? ಇಫ್ ಯು ಆರ್ ಟೇಕಿಂಗ್ ಎ ಬಿ, ಇಲ್ಲಿ 0 0 1 1 0 1 0 1, ಆಮೇಲೆ ಎ ಪ್ಲಸ್ ಬಿ ಅಂದರೆ 0 1 1 1. ಸೊ ಹೋಪ್ ಯು ರಿಮೆಂಬರ್. ಇಫ್ ನಾಟ್ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೇಮ್ ಲಾಜಿಕ್ ಇಲ್ಲೇನು ಮಾಡ್ತೀವಿ? ನಮಗೊಂದು ಸೆಂಟೆನ್ಸ್ ಇದೆ ಪಿ, ಇನ್ನೊಂದು ಸೆಂಟೆನ್ಸ್ ಇದೆ ಕ್ಯೂ. ನಾವು ಯು ನೀಡ್ ಟು ಗೋ ಫಾರ್ ಪಿ ಆರ್ ಆರ್. ಹಿಂಗೋ ಬರೀಬೋದು ಅಥವಾ ಹಿಂಗೋ ಬರೀಬೋದು. ಫಸ್ಟ್ ಏನು ಮಾಡ್ತೀರಾ? 0 ಇರೋ ಕಡೆ ಫಾಲ್ಸ್ ಅಂತ ಬರ್ಕೊಳ್ಳೋಣ. ಫಾಲ್ಸ್, ಫಾಲ್ಸ್, ಟ್ರೂ, ಟ್ರೂ. ದಿಸ್ ವಿ ನೋ ಫಾಲ್ಸ್, ಟ್ರೂ, false, true. Then this becomes false, true, true, true. Comparing this to this, ಇಷ್ಟೇನೆ. 0 ಇರೋ ಕಡೆ ಫಾಲ್ಸ್ ಬರಿತಾ ಇದ್ದೀನಿ, 1 ಇರೋ ಕಡೆ ಟ್ರೂ ಬರಿತಾ ಇದ್ದೀನಿ. ಅಂದರೆ ನಾವು ಒಂದು ಲಾಜಿಕ್ ಯೂಸ್ ಮಾಡ್ತೀವಿ ಕಾಲ್ಡ್ ಆರ್ ಲಾಜಿಕ್ ಹಿಯರ್. ದಿಸ್ ವಾಸ್ ಮ್ಯಾಥಮೆಟಿಕ್ಸ್, ಆಯಿತಾ? ಆರ್ ಲಾಜಿಕ್ನ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ. ವೆನ್ ಬೋತ್ ದ ಸೆಂಟೆನ್ಸಸ್ ಆರ್ ಫಾಲ್ಸ್, ದೆನ್ ಇಟ್ ಈಸ್ ಫಾಲ್ಸ್. ಕೊಟ್ಟಿರೋ ಎರಡೂ ಸೆಂಟೆನ್ಸಸ್ ಫಾಲ್ಸ್ ಆಗಿದ್ದರೆ ದೆನ್ ಇಟ್ ಈಸ್ ಫಾಲ್ಸ್. ಯಾವುದಾದ್ರೂ ಒಂದು ಸೆಂಟೆನ್ಸ್ ಟ್ರೂ ಆಗಿದ್ರೂ ಕೂಡ ದೆನ್ ದ ಹೋಲ್ ಸೆಂಟೆನ್ಸ್ ಇಸ್ ಟ್ರೂ. ಸೊ ದಿಸ್ ಇಸ್ ದಿ ಬೇಸಿಕ್ ಥಿಂಗ್. ಸ್ವಲ್ಪ ನೆನ್ಪಿಟ್ಕೊಂಡಿರಿ, ಜಾಸ್ತಿ ಎಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇದನ್ನೆಲ್ಲಾದರೂ ಇಫ್ ಪಾಸಿಬಲ್ ಬರೆದಿಟ್ಕೊಂಡಿರಿ. ದೆನ್ ಸೊ ನೆಕ್ಸ್ಟ್ ಅದೇ ಥರ ವಿ ಮೈಟ್ ಹ್ಯಾವ್ ಡನ್ ಆ್ಯಂಡ್ ಟ್ರೂತ್ ಟೇಬಲ್ ಗೊತ್ತಿರಬೇಕು. ಎ ಬಿ, ಎ ಬಿ. ಇದಕ್ಕೂ ಕೂಡ 0 0 1 1 0 1 0 1. 0 into 0 is 0, 0 into 1 is 0, 1 into 0 is 0, 1 1 is 1. ಅದೇ ಥರ ಇಲ್ಲಿ ಕೂಡ we have P, we have Q, then we have P and Q. P and Q ಇದನ್ನು ಕಂಜಂಕ್ಷನ್ ಅಂತಲೂ ಕರೀತಾರೆ ಮ್ಯಾಥ್ಸಲ್ಲಿ. ಏನಂತಾರೆ? ಕಂಜಂಕ್ಷನ್. ಡನ್. ಇವಾಗ ನೋಡಿ, ಇದು ಆರು, ಇದನ್ನು ಆರ್ ಅಂತಲೇ ಕರೀತಾರೆ. ಇದು ಕಂಜಂಕ್ಷನ್ ಅಂತ ಕರೀತಾರೆ. ಸೊ ಲೆಟ್ ಅಸ್ ಬಿಲ್ಡ್ ದ ಟೇಬಲ್. ಫಾಲ್ಸ್, ಫಾಲ್ಸ್, ಟ್ರೂತ್, ಟ್ರೂತ್, ಫಾಲ್ಸ್, ಟ್ರೂತ್, ಫಾಲ್ಸ್, ಟ್ರೂತ್. ರೈಟ್? ಕಂಜಂಕ್ಷನ್ ಅಂದರೆ ಏನಾಯಿತು? ಸೊ ಈ ಟೇಬಲ್ನ ನೋಡಿ ಇಲ್ಲಿ ರೀಪ್ರೊಡ್ಯೂಸ್ ಮಾಡಿ, ನಿಮ್ಗೆ ಗೊತ್ತಿಲ್ಲ ಅಂದರೆ. ಸೊ ಇವಾಗ ಇದು ಟ್ರೂ ಆಗುತ್ತೆ, ಮಿಕ್ಕಿದೆಲ್ಲ ಏನಾಗುತ್ತೆ ಈಗ? ಫಾಲ್ಸ್, ಫಾಲ್ಸ್, ಫಾಲ್ಸ್. ಕಂಜಂಕ್ಷನ್ ಆಗಬೇಕು ಅಂತಂದರೆ ಎರಡೂ ಸ್ಟೇಟ್ಮೆಂಟ್ ಏನಾಗಿರಬೇಕು? ಟ್ರೂ ಆಗಿರಬೇಕು. ಸೊ ಇದನ್ನು ನೀವೆಲ್ಲೂ ಓದಿಲ್ಲ, ಫಸ್ಟ್ ಪಿ ಯು ಸಿಯಲ್ಲೂ ಓದಿಲ್ಲ, ಸೆಕೆಂಡ್ ಪಿ ಯು ಸಿನಲ್ಲೂ ಓದಿಲ್ಲ, ಬಟ್ ದೇರ್ ಆರ್ ಸಮ್ ಕ್ವೆಶನ್ಸ್ ವಿಚ್ ಆರ್ ಬೇಸ್ಡ್ ಆನ್ ದಿಸ್. ಸೊ ಅದಕ್ಕೆ ಇಷ್ಟು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ, ಬೇಸ್ಡ್ ಆನ್ ಅನಾಲಿಸಿಸ್. ಡನ್. ಸೊ ಇದು ಕಂಜಂಕ್ಷನ್ ಆಯಿತು. ಅರ್ಥ ಆಯ್ತಾ? ಡನ್. ಸೊ ನೆಕ್ಸ್ಟು ಸಪೋಸ್ ಇದು ನೋಟ್ 1 ನೋಟ್ 2 ಅಂತ ಬರ್ಕೊಳ್ತೀರಾ. ಆಮೇಲೆ ಇದು
ಇಫ್ ನಿಮಗೆ ಪಿ ಇಂಪ್ಲೈಸ್ ಕ್ಯೂ ಅಂತ ಕೊಟ್ಟರೆ ಇದಕ್ಕೆ ಇನ್ವರ್ಸ್ ಏನು ಬರುತ್ತೆ, ಕಾನ್ವರ್ಸ್ ಏನು ಬರುತ್ತೆ, ಕಾಂಟ್ರಾ ಪಾಸಿಟಿವ್ ಏನು ಬರುತ್ತೆ ಗೊತ್ತಾಯಿತು. ಸಪೋಸ್ ನಿಮಗೆ ಇದನ್ನು ನೆನ್ಪಿಟ್ಕೊಂಡಿರಿ, ನೆಗೇಷನ್ ಆಫ್ ಆಲ್ ಈಸ್ ಸಮ್ ಅಂದರೆ ಯು ವಿಲ್ ಗೆಟ್ ಟು ನೋ ವೆನ್ ಐ ಟೇಕ್ ಅನ್ ಎಕ್ಸಾಂಪಲ್, ಜಸ್ಟ್ ಬರೆದಿಟ್ಕೊಂಡಿರಿ. ಅದೇ ಥರ ನೆಗೇಷನ್ ಆಫ್ ಫಾರ್ ಆಲ್, ನೆಗೇಷನ್ ಆಫ್ ಫಾರ್ ಆಲ್ ಅಂದರೆ ದೇರ್ ಎಕ್ಸಿಸ್ಟ್. ಜಸ್ಟ್ ಬರೆದಿಟ್ಕೊಂಡಿರಿ, ಯು ವಿಲ್ ಗೆಟ್ ಟು ನೋ ವೆನ್ ವಿ ಗೋ ಥ್ರೂ ದ ಪ್ರಾಬ್ಲಮ್ಸ್. ಸರಿನಾ? ಸೊ ದೀಸ್ ಆರ್ ದಿ ಸಮ್ ಬೇಸಿಕ್ ಥಿಂಗ್ಸ್ ವಿಚ್ ವಿ ನೀಡ್ ಟು ನೋ ಬಿಫೋರ್ ವಿ ಕುಡ್ ಸ್ಟಾರ್ಟ್ ವಿತ್ ವಾಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಟ್ರಸ್ಟ್ ಮೀ, ಹೋಪ್ಫುಲಿ ವೆನ್ ವಿ ಆರ್ ಗೋಯಿಂಗ್ ಥ್ರೂ ದ ಕ್ವೆಶನ್ಸ್ ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್. ಐ ನೋ ಇವಾಗ ಏನು ಅರ್ಥ ಆಗಿಲ್ಲ ಅನ್ನೋದು ನನಗೂ ಗೊತ್ತು, ಬಟ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರಿನಾ? ಸೊ ವಿತ್ ದಿಸ್ ವಿ ವಿಲ್ ಗೆಟ್ ಇನ್ ಟು ಪ್ರಾಬ್ಲಮ್ಸ್. ದಿಸ್ ಇಸ್ ದ 4th ಚಾಪ್ಟರ್ ವಿ ಆರ್ ಡಿಸ್ಕಸಿಂಗ್, ದಟ್ ಈಸ್ ಮ್ಯಾಥಮೆಟಿಕಲ್ ರೀಸನಿಂಗ್. ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಇರುತ್ತೆ? 1 ಮಾರ್ಕ್. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಈಸಿ ಇರುತ್ತೆ. ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಹೋದ್ರೆ ಆಯಿತು ಬಿಫೋರ್ ಗೆಟಿಂಗ್ ಇನ್ ಟು ಎಕ್ಸಾಮಿನೇಷನ್ ಹಾಲ್. ಆಯಿತಾ? ಸೊ ನಾವು ರೀಡ್ ದಿ ಕ್ವೆಶನ್. ದಿ contrapositive of the converse of the statement. Contrapositive of the converse. See, read the question. This is where it's important to understand. ಏನು ಹೇಳ್ತಿದ್ದಾರೆ, ಈ ಸೆಂಟೆನ್ಸ್ದು ಕಾಂಟ್ರಾಪಾಸಿಟಿವ್ ಏನು? ಆಫ್ಟರ್ ಟೇಕಿಂಗ್ ವಾಟ್? ಕಾನ್ವರ್ಸ್. ಸೆಂಟೆನ್ಸ್ ಏನು ಹೇಳ್ತಿದ್ದಾರೆ? ಇಫ್ ಎಕ್ಸ್ ಇಸ್ ಅ ಪ್ರೈಮ್ ನಂಬರ್, ಓಕೆ, ದೆನ್ ಎಕ್ಸ್ ಇಸ್ ಆಡ್. ಲೆಟ್ ಅಸ್ ಟೇಕ್ ದಿಸ್ ಆಸ್ ಪಿ, ದಿಸ್ ಆಸ್ ಕ್ಯೂ. ಹೌದಾ? ಸೆಂಟೆನ್ಸು ಪಿ ಟು ಕ್ಯೂ ಅಂತ ಅಂದ್ಕೊಳ್ಳೋಣ. ಈ ಥರ ಅವ್ರು ಏನು ಕೇಳ್ತಿದ್ದಾರೆ? ಕಾಂಟ್ರಾಪಾಸಿಟಿವ್ ಆಫ್ ದಿ ಕಾನ್ವರ್ಸ್. ಕಾನ್ವರ್ಸ್ ಏನಾಗುತ್ತೆ ಇವಾಗ ಈ ಸೆಂಟೆನ್ಸ್ಗೆ? ಕ್ಯೂ ಟು ಪಿ. ಕರೆಕ್ಟಾ? ಕ್ಯೂ ಟು ಪಿ ಅಂದ್ರೇನು? ಇಫ್ ಎಕ್ಸ್ ಇಸ್ ಆಡ್ ದೆನ್ ಎಕ್ಸ್ ಇಸ್ ಪ್ರೈಮ್. ಕರೆಕ್ಟ್ ತಾನೆ? ಕ್ಯೂ ಟು ಪಿ ಅಂದರೆ ಫಸ್ಟ್ ಯು ಶುಡ್ ಟೇಕ್ ದಿಸ್ ಸೆಂಟೆನ್ಸ್. ಇಫ್ ಎಕ್ಸ್ ಇಸ್ ಆಡ್ ದೆನ್ ಎಕ್ಸ್ ಇಸ್ ವಾಟ್? Prime. Then what about we have taken converse? Then we should go for what now? Contrapositive. What is contrapositive of this? Contrapositive ಅಂದ್ರೆ ಇದಕ್ಕೆ ನೆಗೇಷನ್ ಹಾಕ್ತೀವಿ. ಅಂದರೆ ನೆಗೇಷನ್ ಕ್ಯೂ, ನೆಗೇಷನ್ ಪಿ. ಅಂದ್ರೆ ಏನು? ಇಫ್ ಎಕ್ಸ್ ಇಸ್ ನಾಟ್ ಆಡ್, ಸಿ ನೆಗೇಷನ್ ಅಂದರೆ ಆಪೋಸಿಟ್ ಅಲ್ವಾ? ಇಫ್ ಎಕ್ಸ್ ಇಸ್ ನಾಟ್ ಆಡ್ ದೆನ್ ಎಕ್ಸ್ ಇಸ್ ನಾಟ್ ಪ್ರೈಮ್. ಸಿಂಪಲ್. ಯಾವ ಆಪ್ಷನ್ ಈಗ? ಸೊ if x is not odd, option B, if x is not odd then x is not prime. First converse ತಗೊಳ್ಳಿ. ಕಾನ್ವರ್ಸ್ ಮೇಲೆ ಏನು ಕೊಡಬೇಕು? ಕಾಂಟ್ರಾಪಾಸಿಟಿವ್. ಸಿ ಐ ಟೋಲ್ಡ್ ಯು, ನಿಮಗೆ ಒಂದು ಸೆಂಟೆನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ. ಇಫ್ ಇಟ್ ಇಸ್ ಪಿ ಟು ಕ್ಯೂ, ನೀವು ಇದನ್ನು ಕ್ಯೂ ಟು ಪಿ ಮಾಡಿದ್ರೆ ಕಾನ್ವರ್ಸ್ ಆಗುತ್ತೆ. ಇದಕ್ಕೆ ನೀವು ನೆಗೇಷನ್ ಹಾಕಿದ್ರೆ, ನೆಗೇಷನ್ ಕ್ಯೂ, ನೆಗೇಷನ್ ಪಿ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಕಾಂಟ್ರಾಪಾಸಿಟಿವ್. ಡನ್. ಸೊ ಫಸ್ಟ್ ಕ್ಯೂ ಟು ಪಿ ಮಾಡಿ, ಆಮೇಲೆ ಕಾಂಟ್ರಾಪಾಸಿಟಿವ್ ಕೇಳ್ತಿರೋದ್ರಿಂದ ನಾಟ್ ಹಾಕೊಂಡು ಹೋಗ್ತೀರಾ. ಯು ವಿಲ್ ಗೆಟ್ ಯುವರ್ ಆನ್ಸರ್. ದಿಸ್ ವಾಸ್ ಆಸ್ಕ್ಡ್ ಇನ್ 2016 and 2017. ಸೇಮ್ ಕ್ವೆಶನ್ 2 ಸಲ ಕೇಳಿದ್ದಾರೆ, 2016 and 2017. ಐ ಹೋಪ್ 3-4 ಟೈಮ್ಸ್ ಆಗಿದೆ. ನಾನು 2004 ಇಂದ ತೊಗೊಂಡಿಲ್ಲ. ಸರಿನಾ? ನೆಕ್ಸ್ಟು ದ ನೆಗೇಷನ್ ಆಫ್ ದಿ 72. ಇಲ್ಲಿ ನೋಡಿ, ನೆಗೇಷನ್ ಆಫ್ ದಿ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ಗೆ ನೆಗೇಷನ್ ಕೇಳ್ತಿದ್ದಾರೆ. ಸೊ ನೆಗೇಷನ್ ಅಂದರೆ ಏನಂದೆಪ್ಪ? ಅಪೋಸಿಟ್. ಕರೆಕ್ಟ್. ಬಟ್ ತುಂಬ ಓವರ್ ಕಾನ್ಫಿಡೆಂಟಲ್ಲಿ ಹೋಗ್ಬೇಡಿ. ರೀಡ್ ಇಟ್ ಕೇರ್ಫುಲಿ. ಸೊ ರೀಡ್ ಇಟ್ ಕೇರ್ಫುಲಿ. ಸರಿನಾ? 72 ಈಸ್ ಡಿವಿಸಿಬಲ್ ಬೈ 2 and 3. So they are telling that 72 is divisible by 2 and 3. See, one thing is sure, 72 is not divisible by 2 and 3. D ಅಂತ ಟಿಕ್ ಮಾಡ್ತೀರಾ. ಸರಿನಾ? ತಪ್ಪು. ಯಾಕೆ ಗೊತ್ತಾ? ಆ್ಯಂಡ್ಗೆ ನೆಗೇಷನ್ ಏನಾಗುತ್ತೆ? ಆರ್ ಆಗುತ್ತೆ. ಆ್ಯಂಡ್ಗೆ ನೆಗೇಷನ್ ಆರ್ ಆಗುತ್ತೆ. ಆಯ್ತಲ್ವಾ? ಸೊ ಈಗ ಆನ್ಸರ್ ಪ್ರಾಪರಾಗಿ ಹುಡುಕಿದ್ರೆ ಇದಂತೂ ಅಲ್ಲ, ಇಲ್ಲೂ ಆ್ಯಂಡ್ ಇದೆ, ಸಿನೂ ಅಲ್ಲ. ಸರಿನಾ? ಇಲ್ಲಿ 72 ಈಸ್ ಡಿವಿಸಿಬಲ್ ಅಂತ ಕೊಡ್ತಾ ಇದ್ದಾನೆ. ನೋ, ಇಟ್ ಈಸ್ ನಾಟ್ ಡಿವಿಸಿಬಲ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಹಿಯರ್. 72 ಈಸ್ ನಾಟ್ ಡಿವಿಸಿಬಲ್ ಬೈ 2. ಆ್ಯಂಡ್ಗೆ ಆರ್ ಆಗುತ್ತೆ. ಆ್ಯಂಡ್ 72 ಈಸ್ ನಾಟ್ ಡಿವಿಸಿಬಲ್ ಬೈ 3. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ನೋಡಿದ ತಕ್ಷಣ ನೆಗೇಷನ್ ಅಂದಿದ ತಕ್ಷಣ ಏನು ಮಾಡ್ತೀರಾ? ಆಪ್ಷನ್ ಡಿ ಟಿಕ್ ಮಾಡ್ತೀರಾ, ತಪ್ಪು ಮಾಡ್ತೀರಾ.
So it's very, very cautious. You need to focus on the and or negation andre not, no doubt about it. 72 is not divisible by 2 or 72 is not divisible by 3. Done. Next, 2019, the negation of the statement all continuous functions are differentiable. ಸಿ ನೆಗೇಷನ್ ಅಂತಂದರೆ ಏನಾಯಿತು, ನಾಟ್ ಡಿಫ್ರೆನ್ಷಿಯೇಬಲ್ ಅನ್ನೋದಂತೂ ಬರಲೇಬೇಕು. ಕರೆಕ್ಟ್ ಅಲ್ವಾ? ಅವ್ರು ಏನು ಹೇಳ್ತಿದ್ದಾರೆ, ಆಲ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಡನ್. ವಿ ಶುಡ್ ನೋ ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ. ಸೊ ನಾಟ್ ಅಂದರೆ ಇಲ್ಲಿ ಆಪ್ಷನ್ ಡಿ ನಲ್ಲಿಲ್ಲ, ಆಪ್ಷನ್ ಬಿ ನಲ್ಲಿಲ್ಲ. ವಿ ಶುಡ್ ಚೂಸ್ ಫ್ರಮ್ ಎ ಆ್ಯಂಡ್ ಸಿ. ಬಿಕಾಸ್ ಏನಕ್ಕೆ ನಾನು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿನ ಡಿಲೀಟ್ ಮಾಡಿದ್ದೀನಿ ಅಂದರೆ ಐ ಡೋಂಟ್ ಫೈಂಡ್ ಸಮ್ ವರ್ಡ್ ಕಾಲ್ಡ್ ಅಸ್ ವಾಟ್ ನಾಟ್ ದರ್. ಬಿಕಾಸ್ ನೆಗೇಷನ್ ಅಂದರೆ ನಾಟ್ ಇರಲೇಬೇಕು. ಇವಾಗ ಆಲ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ಡಿಫ್ರೆನ್ಷಿಯಬಲ್, ಆಪ್ಷನ್ ಎ ಕರೆಕ್ಟಾ ಅಥವಾ ಸಮ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ನಾಟ್ ಡಿಫ್ರೆನ್ಷಿಯಬಲ್, ಇದು ಕರೆಕ್ಟಾ? ಅಂದರೆ ರಿಮೆಂಬರ್, ನೆಗೇಷನ್ ಆಫ್ ಆಲ್, ಈಗ ಹೇಳಿದ್ನಲ್ಲ, ನೋಟ್ ಮಾಡಿ ಇಟ್ಕೊಳ್ಳಿ ಅಂತ, ಈಸ್ ನೆಗೇಷನ್ ಆಫ್ ಆಲ್ ಇಸ್ ಆಲ್ವೇಸ್ ಸಮ್. ಆಲ್ ಅಂತ ಬಂದಿರೋ ಕಡೆ ನೆಗೇಷನ್ ಸಮ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಲೆಟ್ ಇಸ್ ನಾಟ್ ಗೆಟ್ ಇನ್ ಟು ಫಸ್ಟ್ PUC ಆ್ಯಂಡ್ ಆಲ್, ಇಷ್ಟು ನೆನ್ಪಿಟ್ಕೊಂಡಿರಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ದಟ್ ಈಸ್ ಆಲ್ ಇದ್ರೆ ಸಮ್ ಬರಬೇಕು, ಸರಿನಾ? ದೆನ್ ಏನಂತ ಹೇಳ್ತೀವಿ, ನೆಗೇಷನ್ ಆಗಿರೋದ್ರಿಂದ ನೆಗೇಷನ್ ಫಾರ್ ಆಲ್ ಈಸ್ ಸಮ್ ಆ್ಯಂಡ್ ಡಿಫ್ರೆನ್ಷಿಯಬಲ್ಗೆ ನಾಟ್ ಡಿಫ್ರೆನ್ಷಿಯಬಲ್. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ಗೆಟ್ ಇನ್ ಟು ಆಪ್ಷನ್, ಯಾವ ಆಪ್ಷನ್? ಸಮ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ನಾಟ್ ಡಿಫ್ರೆನ್ಷಿಯಬಲ್. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟು 2020, ಮೊನ್ನೆ ರೀಸೆಂಟಾಗಿ ಆಯಿತು, ಅದ್ರದ್ದು ಏನು ಕೇಳಿದ್ದಾರೆ, ನೆಗೇಷನ್ ಆಫ್ ದಿ ಸ್ಟೇಟ್ಮೆಂಟ್ ಫಾರ್ ಆಲ್ ರಿಯಲ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ. ಸೊ ಇವಾಗ ನಾನು ನಿಮಗೇನು ಹೇಳಿದೆ, ಫಾರ್ ಸಮ್ ರಿಯಲ್, ಫಾರ್ ಆಲ್ ಅಂತಂದರೆ ಏನಾಗಬೇಕು, ಆಲ್ ಅಂದ ಕಡೆ ಏನು ಬರಬೇಕು, ಈಗ ಸಮ್ ಅಂತ ಬರಬೇಕು. ಕರೆಕ್ಟಾ? ಒನ್ ಥಿಂಗ್. ಸೊ ನೆಗೇಷನ್ ಕೇಳ್ತಿರೋದ್ರಿಂದ ಆಲ್ ಇರೋ ಕಡೆ ಸಮ್ ಬರಬೇಕು. ಎಕ್ಸ್ ಆ್ಯಂಡ್ ವೈ, ಇಲ್ಲೇನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಅಂತ ಅವ್ರು ಕೊಟ್ಟಿದ್ದಾರೆ. ಬಟ್ ನೆಗೇಷನಲ್ಲಿ ಇಟ್ಸ್ ನಾಟ್ ಈಕ್ವಲ್ ಟು ಅಂತ ಬರಬೇಕು. ಕರೆಕ್ಟ್ ಅಲ್ವಾ? ನೆಗೇಷನ್ ಅಂದರೆ ಆಪೋಸಿಟ್ ಆಯಿತು. ಸೊ ಎಕ್ಸ್ ಪ್ಲಸ್ ವೈ ಇಸ್ ನಾಟ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಅಂತಲೇ ಬರಬೇಕು. ಯಾವ್ದು ಈಕ್ವಲ್ ಟು ದಿ ಆಪ್ಷನ್ಸ್ ಎಲ್ಲ ಸ್ಟ್ರೈಕ್ಔಟ್ ಮಾಡ್ಕೊಳ್ಳೋಣ. ಸೊ ಸ್ಟ್ರೈಕ್ಔಟ್. ಇನ್ನು ಉಳ್ಕೊಂಡಿರೋ ಆಪ್ಷನ್ಸ್ ಯಾವ್ದೀಗ? ಬಿ ಆ್ಯಂಡ್ ಡಿ. ವೈ ಡಿಡ್ ಐ ಸ್ಟ್ರೈಕ್ಔಟ್ ಎ ಆ್ಯಂಡ್ ಸಿ? ಬಿಕಾಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸಿ ಫಸ್ಟ್ ಥಿಂಗ್ ಇಲ್ಲಿ ಎಕ್ಸ್ ಮೈನಸ್ ಕೊಟ್ಟಿದ್ದಾರೆ, ಅದು ನಮ್ಮ ಕ್ವಶನಲ್ಲೇ ಇಲ್ಲ. ಆಮೇಲೆ ಆಪ್ಷನ್ ಸಿನಲ್ಲಿ ಏನು ಕೊಟ್ಟಿದ್ದಾರೆ, ಈಕ್ವಲ್ ಅಂತ ಕೊಟ್ಟಿದ್ದಾರೆ. ನೆಗೇಷನ್ ಅಂದರೆ ನಾಟ್ ಈಕ್ವಲ್ ಅಂತ ಬರಬೇಕು. ಸೊ ಬೇಸ್ಡ್ ಆನ್ ದ್ಯಾಟ್ ಐ ಕ್ಯಾನ್ ಎಲಿಮಿನೇಟ್ 2 ಆಪ್ಷನ್ಸ್. ಇವಾಗ ಉಳ್ಕೊಂಡಿರೋದು 2 ಆಪ್ಷನ್ಸ್. ಫಾರ್ ಸಮ್ ರಿಯಲ್ ನಂಬರ್ ಎಕ್ಸ್ ಆ್ಯಂಡ್ ವೈ, ಎಕ್ಸ್ ಪ್ಲಸ್ ವೈ ಇದು ತಗೋತೀರಾ, ಅಥವಾ ಫಾರ್ ಸಮ್ ರಿಯಲ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ, ಎಕ್ಸ್ ಪ್ಲಸ್ ವೈ ಇಸ್ ನಾಟ್, 2 ಆಪ್ಷನ್ ಇದೆಯಾ? ಇಲ್ಲಿ ಏನು ಕೊಟ್ಟಿದ್ದಾರೆ, ಫಾರ್ ಆಲ್ ರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆಪ್ಷನ್ ಬಿ ತಗೋತೀರಾ ಅಥವಾ ಆಪ್ಷನ್ ಡಿ ತಗೋತೀರಾ? ಆಸ್ ಐ ಟೋಲ್ಡ್ ಯು, ಆಲ್ ಬಂದರೆ ನೆಗೇಷನ್ ಕೇಳಿದಾಗ ನೆಗೇಷನ್ ಆಫ್ ಆಲ್ ಇಸ್ ವಾಟ್? ಸಮ್. ಬಟ್ ಲುಕ್ ಎಟ್ ಆಪ್ಷನ್ ಬಿ. ಆಪ್ಷನ್ ಬಿ ನಲ್ಲಿ ಏನಿದೆ, ವಿ ಹ್ಯಾವ್ ಆಲ್, ಬಟ್ ಕ್ವಶನಲ್ಲೂ ಆಲ್ ಇದೆ. ಆಲ್ ಬಂದಾಗ ಯು ಶುಡ್ ಗೋ ಫಾರ್ ಸಮ್. ಸೊ ದ ಆಪ್ಷನ್ ಈಸ್ ಡಿ. ಡನ್. ನೆಕ್ಸ್ಟ್, ಇಷ್ಟೇ ಇದ್ದಿದ್ದು ನಾನು ತೊಗೊಂಡಿರೋದ್ರಲ್ಲಿ. ಮಿಕ್ಕಿದ ಕ್ವಶನ್ಸ್ ಎಲ್ಲ ಇದೆ, ಅದೆಲ್ಲ ಏನು ಅಂತಂದರೆ ಆ್ಯಸ್ ಪರ್ ಓಲ್ಡ್ ಸಿಲೆಬಸ್ ಇದೆ. ಅದರಲ್ಲಿ ಸ್ವಲ್ಪ ಲಾಜಿಕ್ಸು ಅವು ಇವು ಏನೇನೋ ಇದೆ. ಬಟ್ ನಿಮಗೆ ಆ್ಯಸ್ ಪರ್ ದಿ ಲೇಟೆಸ್ಟ್ ಸಿಲೆಬಸ್ ಆ್ಯಂಡ್ ಆಲ್ಸೋ ಆ್ಯಸ್ ಪರ್ ದಿ ಕ್ವಶನ್ ಪೇಪರ್ ಅನಾಲಿಸಿಸ್, ದೇ ಆರ್ ನಾಟ್ ಆಸ್ಕಿಂಗ್ ಓಲ್ಡ್ ಸ್ಟೈಲ್ ಆಫ್ ಕ್ವೆಶನ್ಸ್. ದೇರ್ ಫಾರ್ ಈ ಚಾಪ್ಟರ್ಗೆ ನೀವು 2004 ಅಥವಾ 2010 ಪ್ರಾಕ್ಟೀಸ್ ಮಾಡಿ ಯೂಸ್ ಇಲ್ಲ. ರಿಮೆಂಬರ್, ಸ್ಟಾರ್ಟ್ ಓನ್ಲಿ ಫ್ರಮ್ 2014 ಕ್ವಶನೇ ಕೇಳಲಿಲ್ಲ, ಬಿಟ್ಬಿಡಿ ಅದನ್ನು. ಓನ್ಲಿ ಪಿಕಪ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಆ್ಯಂಡ್ ಪ್ರಾಕ್ಟೀಸ್. ಅದಕ್ಕೆ ನಾನೇನು ಮಾಡಿದೆ, ಇಲ್ಲಿರೋದೇ 4 ಕ್ವೆಶನ್ಸು, ಪ್ರೀವಿಯಸ್ ಇಯರ್ ಕ್ವೆಶನ್ಸು. ಸೊ ದಟ್ ಈಸ್ ನಾಟ್ ಸಫಿಷಿಯೆಂಟ್. ಅದಕ್ಕೆ ನಾನೇನು ಮಾಡಿದೆ, ಐ ಹ್ಯಾವ್ ಇನ್ಕ್ಲೂಡೆಡ್ ಮೈ ಫ್ಯೂ ಓನ್ ಕ್ವೆಶನ್ಸ್ ಆಫ್ ಮೈನ್. ನಾನೇ ಕೆಲವೊಂದು ಕ್ವೆಶನ್ಸ್ನ ಓನ್ ಆಗಿ ಆ್ಯಡ್ ಮಾಡಿಕೊಂಡೆ, ಸೊ ದಟ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿ. ಸೊ ಒಂದೊಂದು ಚಾಪ್ಟರ್ನ ಒಂದೊಂದು ಥರ ಅಪ್ರೋಚ್ ಆಗಬೇಕಾಯ್ತಾ. ಸಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ವಿ ಪ್ರಾಕ್ಟೀಸ್ಡ್ ಫ್ರಮ್ 2004, ನೋ ಡೌಟ್ ಅಬೌಟ್ ಇಟ್. ಕರೆಕ್ಟಾ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ we practiced only from 2014 because as per the change in syllabus. But mathematical reasoning you should practice from 2014 only. Don't go beyond that. ಅದ್ರ ಮುಂದೆ ಹೋದರೆ ಆ ಕ್ವಶನ್ಸ್ ನೀವು ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ಅಕಾರ್ಡಿಂಗ್ ಟು ದ ಓಲ್ಡ್ ಸಿಲೆಬಸ್.
ಆಸ್ ಪರ್ ದಿ ಲೇಟೆಸ್ಟ್ ಸಿಲೆಬಸ್ ಇಫ್ ಯು ಪ್ರಾಕ್ಟೀಸ್ ಫ್ರಮ್ 2014 ದಟ್ಸ್ ಮೋರ್ ದೆನ್ ಇನಫ್. ಸರಿ, ನಾ ಕೆಲವೊಂದು ಬುಕ್ಸಲ್ಲೆಲ್ಲ ಕೊಟ್ಟಿರ್ತಾರೆ 2002 ಅದೆಲ್ಲ ನೀವು ನಿಮಗೆ ಗೊತ್ತಿರಬೇಕು ಎಲ್ಲಿಂದ ಓದಬೇಕು ಹೇಗೆ ಓದಬೇಕು ಅಂತ ಹೇಳಿ. ನೋಡಿ, ಸಿಂಪಲ್ ಕ್ವಶನ್ಸ್ ಇರುತ್ತೆ. ಏನು ಕೇಳ್ತಿದ್ದಾರೆ, ದ ಕನೆಕ್ಟಿವ್ ಇನ್ ದಿ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟಲ್ಲಿ ಕನೆಕ್ಟಿವ್ ಯಾವುದು ಅಂತ ಏನು ಹೇಳ್ತಿದ್ದಾರೆ. 2 + 7 ಈಸ್ ಗ್ರೇಟರ್ ದೆನ್ 9 ಆರ್ 2 + 7 ಈಸ್ ಲೆಸ್ ದೆನ್ 9. ಈ ಸೆಂಟೆನ್ಸಲ್ಲಿ ಅಥವಾ ಈ ಸ್ಟೇಟ್ಮೆಂಟಲ್ಲಿ ಯಾವುದು ಕನೆಕ್ಟಿಂಗ್ ವರ್ಡ್ ಇದರಲ್ಲಿ? ಆ್ಯಂಡ್, ಆರ್, ಗ್ರೇಟರ್ ದೆನ್, ಲೆಸ್ ದೆನ್. ಕಾಮನ್ ಸೆನ್ಸ್. ಆ್ಯಂಡ್ ಇಲ್ಲವೇ ಇಲ್ಲ, ಸೊ ಸ್ಟ್ರೈಕ್ ಇಟ್ ಔಟ್. ಸೊ ಇವಾಗ ಕನೆಕ್ಟಿಂಗ್ ಎರಡು ಈಕ್ವೇಷನ್ಸ್ನ ಕನೆಕ್ಟ್ ಮಾಡ್ತಿರೋದು ಯಾರಲ್ಲಿ? ಎಸ್, ಜಸ್ಟ್ ಗೆಸ್ ಮಾಡಿ. ಲೆಸ್ ದೆನ್, ಗ್ರೇಟರ್ ದೆನ್, ಆರ್. ಆ್ಯಂಡ್ ಸ್ಟ್ರೈಕ್ ಔಟ್ ಮಾಡ್ತೀನಿ ಬಿಕಾಸ್ ಇಟ್ಸ್ ನಾಟ್ ಇವನ್ ದೇರ್ ಇನ್ ದ ಕ್ವೆಶನ್. ವೈಲ್ಡ್ ಗೆಸ್. ಆರ್ ಸರ್. ಅಷ್ಟೇಪ್ಪ, ಆರ್ ಎತ್ತಾನೆ ಕನೆಕ್ಟ್ ಮಾಡ್ತಿರೋದು ಇವೆರಡನ್ನು. ಸೊ ದೀಸ್ ಟು ಆರ್ ಕನೆಕ್ಟೆಡ್ ಥ್ರೂ ವಾಟ್? ಆರ್. ದ ಆನ್ಸರ್ ಇಸ್ ಬಿ. ವಿಚ್ ಆಫ್ ದಿ ಫಾಲೋಯಿಂಗ್, ದಿಸ್ ಇಸ್ ರೂಟ್ ವರ್ಡ್. ನಾನು ಹೇಳ್ತಾನೆ ಇದ್ದೀನಿ, ಇದನ್ನು ಅಂಡರ್ಲೈನ್ ಮಾಡಿ. ನೀವು ನೆಗೇಷನ್ ಓದ್ತೀರಾ, ಯು ವಿಲ್ ಫರ್ಗೆಟ್ ನಾಟ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ನೆಗೇಷನ್ ಆಫ್ ದಿ ಸ್ಟೇಟ್ಮೆಂಟ್ ಎ ನ್ಯಾಚುರಲ್ ನಂಬರ್ ಈಸ್ ಗ್ರೇಟರ್ ದೆನ್ 0. ಇದರಲ್ಲಿ ಯಾವುದು ನೆಗೇಷನ್ ಅಲ್ಲ. ಎ ನ್ಯಾಚುರಲ್ ನಂಬರ್ ಈಸ್ ನಾಟ್ ಗ್ರೇಟರ್ ದೆನ್ 0. ಇಟ್ಸ್ ನೆಗೇಷನ್ ತಾನೆ, ಬಿಕಾಸ್ ವಿ ಹ್ಯಾವ್ ವಾಟ್? ನಾಟ್. ಡನ್. ಇಟ್ ಈಸ್ ಫಾಲ್ಸ್ ದಟ್ ಎ ನ್ಯಾಚುರಲ್ ನಂಬರ್ ಈಸ್ ಗ್ರೇಟರ್ ದೆನ್ 0. ಇಲ್ಲಿ ಫಾಲ್ಸ್ ಅಂದಿದ ತಕ್ಷಣ ಏನಾಯಿತು? ನೆಗೇಷನ್ ಆಯ್ತಲ್ವಾ? ಫಾಲ್ಸ್, ನಾಟ್, ಡೋಂಟ್, ಎವ್ರಿಥಿಂಗ್ ಈಸ್ ಅ ನೆಗೇಷನ್. ಇಟ್ ಈಸ್ ಫಾಲ್ಸ್ ದಟ್ ಎ ನ್ಯಾಚುರಲ್ ನಂಬರ್ ಈಸ್ ನಾಟ್ ಗ್ರೇಟರ್ ದೆನ್ 0. ಆಪ್ಷನ್ ಸಿ, ಇಲ್ಲೂ ಫಾಲ್ಸ್ ಇದೆ. ಇಟ್ ಈಸ್ ಫಾಲ್ಸ್ ದಟ್ ಎ ನ್ಯಾಚುರಲ್ ನಂಬರ್ ಈಸ್ ನಾಟ್ ಗ್ರೇಟರ್ ದೆನ್ 0. ಸಿ, ಆಲ್ರೆಡಿ ಇಲ್ಲೂ ನೆಗೇಟ್ ಮಾಡಿದ್ದೀವಿ, ಅಗೇನ್ ಇಲ್ಲೂ ನೆಗೇಟ್ ಮಾಡ್ತಾ ಇದ್ದೀವಿ. ಡಬಲ್ ನೆಗೇಷನ್ ಈಸ್ ಆಲ್ವೇಸ್ ಪಾಸಿಟಿವ್. ರಿಮೆಂಬರ್, ಡಬಲ್ ನೆಗೆಟಿವ್ ಈಸ್ ಆಲ್ವೇಸ್ ಪಾಸಿಟಿವ್. ಅಂದರೆ ಈ ಸ್ಟೇಟ್ಮೆಂಟ್ ತಪ್ಪು. ಐದರ್ ಫಾಲ್ಸ್ ಇರಬೇಕು ಅಥವಾ ನಾಟ್ ಇರಬೇಕು, ಎರಡೂ ಇರಬಾರ್ದು. ಡನ್. ಸೊ ಆಬ್ವಿಯಸ್ಲಿ ಆಪ್ಷನ್ ಈಸ್ ದಿಸ್ ಇಸ್ ನೆಗೇಷನ್. ಕರೆಕ್ಟ್. ಮೀನ್ಸ್ ಅಪೋಸಿಟ್ ಆಫ್ ದ ಸೆಂಟೆನ್ಸ್. ಇದು ಕೂಡ ಅಪೋಸಿಟ್ ಆಫ್ ದ ಸೆಂಟೆನ್ಸ್, ಬಟ್ ಇದು ಕೇರ್ಫುಲ್ ಆಗಿ ಓದಿ. ಇಲ್ಲೂ ಇದೆ, ಇಲ್ಲೂ ಇದೆ. ಡಬಲ್ ನೆಗೇಷನ್ ಇಸ್ ನಾಟ್ ಪಾಸಿಬಲ್. ದೆನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಸ್ಟೇಟ್ಮೆಂಟ್? ವಾಟ್ ಡಿಡ್ ಐ ಟೆಲ್ ಯು? ಸ್ಟೇಟ್ಮೆಂಟ್ ಅಂದ್ರೆ ಏನು? ಇಟ್ ಕ್ಯಾನ್ ಬಿ ಐದರ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆರ್ ಇಟ್ ಕ್ಯಾನ್ ಬಿ negative, but it cannot be what? Both. It cannot be both. Now read the question and tell me the answer. Which of the following is a statement? Option A, x is real number. See, I don't know what is x here. X ಏನು ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. So therefore it is in between, right? X is real number ಅಂದರೆ I can take x is equal to under root minus 3. There is no ಏನಂತ ಹೇಳ್ತೀವಿ, objections, right? X is real number ಅಂತಂದರೆ, ಸೊ ಇಟ್ ಈಸ್ ಲೈಕ್ ಸಮ್ ಹೈಪೋಥೆಟಿಕಲ್ ಅಂತಂದರೆ ಐ ಕ್ಯಾನ್ ಅಸ್ಯೂಮ್ ಎನಿಥಿಂಗ್ ಆಸ್ ವಾಟ್? x. If I assume x is under root minus 3, then definitely it is not real number. So this is hypothetical, this is not a statement. Switch off the fan, even this is not the statement. 6 is a natural number. So obviously il sentences noddaga, I mean 6 is a natural number is a truth. It's 100% it is a truth. Correct alva? 6 is a natural number that everybody knows about it. Correct. So that's why we say this is true and this is statement. Nothing else is a statement. Then contrapositive of the statement. See, remember, ನೀವು ಕಾಂಟ್ರಾಪಾಸಿಟಿವ್ ಮಾಡಬೇಕು ಅಂತಂದರೆ ಫಸ್ಟ್ ಕಾನ್ವರ್ಸ್ ತಗೊಂಡು ಆಮೇಲೆ ಇದು ಮಾಡಬೇಕು. ಕಾಂಟ್ರಾಪಾಸಿಟಿವ್ ಆಫ್ ದಿ ಸ್ಟೇಟ್ಮೆಂಟ್. ಇಫ್ ಪಿ ಟು ಕ್ಯೂ ಇದೆ ಅಂದ್ಕೊಳ್ಳಿಪ್ಪ, ದಿಸ್ ಇಸ್ ಒನ್ ಸೆಂಟೆನ್ಸ್, ದಿಸ್ ಇಸ್ ಒನ್ ಮೋರ್ ಸೆಂಟೆನ್ಸ್. ಡನ್. ಇದಕ್ಕೆ ನೀವು ಕಾನ್ವರ್ಸ್ ಹೆಂಗೆ ತಗೋತೀರಾ? ಕಾನ್ವರ್ಸ್ ಇಸ್ ಕ್ಯೂ ಟು ಪಿ. ಡನ್. ಐ ಮೀನ್ ಕ್ಯೂ ಟು ಪಿ ಅಂದರೆ ಸೆಕೆಂಡ್ ಸೆಂಟೆನ್ಸ್ ಫಸ್ಟ್ ಹಾಕ್ತೀರಾ, ಫಸ್ಟ್ ಸೆಂಟೆನ್ಸ್ ಆಮೇಲೆ ಹಾಕ್ತೀರಾ. ಅದೇ ನೀವು ಕಾಂಟ್ರಾಪಾಸಿಟಿವ್ ತಗೋತೀನಿ ಅಂತಂದರೆ, ಇಫ್ ಯು ಆರ್ ಗೋಯಿಂಗ್ ಫಾರ್ ಕಾಂಟ್ರಾಪಾಸಿಟಿವ್, ದಿಸ್ ವಿಲ್ ಬಿ ನೆಗೇಷನ್ ಕ್ಯೂ, ನೆಗೇಷನ್ ಪಿ. ಅರ್ಥ ಆಯ್ತಾ? ಇದಿಷ್ಟು ಒಂದು ಕಡೆಗಿರಲಿ. ಇವಾಗ ನಿಮಗೆ ಇಲ್ಲಿ ಕೊಟ್ಟಿರೋ ಕ್ವಶನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಇದಿಷ್ಟು ಕ್ಲಿಯರ್ ಅಲ್ವಾ? ಇಷ್ಟು ಬೇಸಿಕ್ಸ್ ಅರ್ಥ ಆಯಿತು.
ಇವಾಗ ಸೆಂಟೆನ್ಸಲ್ಲಿ ಇಫ್ ಯು ಆರ್ ಟೇಕಿಂಗ್ ಇಫ್ ಅ ಟ್ರಯಾಂಗಲ್ ಈಸ್ ನಾಟ್ ಈಕ್ವಲ್ಯಾಟ್ರಲ್ ಆಸ್ ಪಿ, ಇಟ್ ಈಸ್ ನಾಟ್ ಐಸೋಸೆಲಸ್. ಲೆಟ್ ಅಸ್ ಟೇಕ್ ದಿಸ್ ಆಸ್ ಕ್ಯೂ. ನೀವು ಕಾಂಟ್ರಾ ಪಾಸಿಟಿವ್ ಮಾಡಬೇಕು ಅಂದರೆ ಫಸ್ಟ್ ಯು ನೀಡ್ ಟು ಟೇಕ್ ಕಾನ್ವರ್ಸ್. ವಾಟ್ ಈಸ್ ದಿ ಕಾನ್ವರ್ಸ್ ಆಫ್ ದಿಸ್ ನಾವು? ಕ್ಯೂ ಟು ಪಿ ಅಲ್ವಾ? ಅಂದ್ರೆ ಏನು ಏನಂತ ಹೇಳ್ತೀವಿ? ಕ್ಯೂ ಟು ಪಿ ಅಂದರೆ ಇಫ್ ಅ ಟ್ರಯಾಂಗಲ್ ಇಸ್ ನಾಟ್ ಐಸೋಸೆಲಸ್ ದೆನ್ ಇಟ್ ಈಸ್ ನಾಟ್ ಈಕ್ವಲ್ಯಾಟ್ರಲ್. ಸೆಂಟೆನ್ಸ್ ಆಮೇಲೆ ನೋಡೋಣ. ಇದಕ್ಕೆ ಕಾಂಟ್ರಾ ಪಾಸಿಟಿವ್ ಏನು ಬರುತ್ತೆ ಇವಾಗ? ನೆಗೇಷನ್ ಕ್ಯೂ, ನೆಗೇಷನ್ ಪಿ. ಅಂಡರ್ಸ್ಟೂಡ್? ಇಲ್ಲಿವರೆಗೂ ಬಂತು. ಈಗ ಸೆಂಟೆನ್ಸ್ ಹೇಳಿ. ನೆಗೇಷನ್ ಕ್ಯೂ ಅಂದ್ರೇನು? ಕ್ಯೂಗೆ ನೆಗೇಷನ್ ಮಾಡಿದ್ರೆ ನಾಟ್ ಹೋಗ್ಬಿಡುತ್ತೆ, ಕರೆಕ್ಟ್? ಬಿಕಾಸ್ ನಾಟ್ ಇರೋದು ತೆಗೆದಾಕ್ಬಿಡ್ಬೇಕು. ಇವಾಗ ಏನಂತ? ಎ ಟ್ರಯಾಂಗಲ್ ಈಸ್ ಐಸೋಸೆಲಸ್ if it is equilateral. Why I am removing not? Why I am removing not? Because I need to take what? Negation Q and negation P. What is negation P? A triangle is not equilateral ಅಂತ ಹೇಳ್ತಾ ಇದ್ದಾರೆ. ನಾಟ್ ಈಕ್ವಲ್ಯಾಟ್ರಲ್ ಅಂದರೆ ನೆಗೇಷನ್ ಮಾಡಿದ್ರೆ ಏನಾಯಿತು? ಎ ಟ್ರಯಾಂಗಲ್ ಈಸ್ ಈಕ್ವಲ್ಯಾಟ್ರಲ್ ಆಯಿತು. ಆಮೇಲೆ ಏನು ಹೇಳ್ತಿದ್ದಾರೆ? ಇಟ್ ಈಸ್ ನಾಟ್ ಐಸೋಸೆಲಸ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಅಂತಂದರೆ ಇಟ್ ಈಸ್ ಐಸೋಸೆಲಸ್ ಅಂತ. ನಾವು ಸೆಲೆಕ್ಟ್ ದಿ ಆಪ್ಷನ್ ವಿಚ್ ಬೆಸ್ಟ್ ಸೂಟ್ಸ್ ಅಂತ. ಇದು ಒಂದು ಬೆಸ್ಟ್ ಸೂಟ್ ಆಗುತ್ತೆ ಇಲ್ಲಿ. ಬಿಕಾಸ್ ಇಲ್ಲೂ ನಾಟ್ ಇದೆ, ಇಲ್ಲೂ ನಾಟ್ ಇದೆ, ಈ ಇಲ್ಲೆರಡೂ ಕಡೆನೂ ನಾಟ್ ಇದೆ. ಸರಿನಾ? ನಾವು ಹೋದರೆ ಈಗ ನಾವು ನೆಗೇಷನ್ ತೊಗೊಂಡಾಗ ಇಲ್ಲಿ ನಾಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ನಾಟ್ ಕ್ಯಾನ್ಸಲ್ ಆಗುತ್ತೆ, ಅದಂತೂ ಗೊತ್ತು. ಸೊ ಈಗ ಇಲ್ಲಿ ಆಪ್ಷನ್ ನೋಡಿ, ಇಲ್ಲೂ ನಾಟ್ ಇದೆ, ನಾಟ್ ಇದೆ, ನಾಟ್ ಇದೆ, ನಾಟ್ ಇದೆ. ಇಷ್ಟು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿದ್ರೆ ವಿ ಆರ್ ಲೆಫ್ಟ್ ವಿತ್ ಓನ್ಲಿ ದಿಸ್ ಆಪ್ಷನ್, ಈವನ್ ದೋ ದಿಸ್ ಶುಡ್ ಕಮ್ ಫಸ್ಟ್. ಕರೆಕ್ಟ್ ಅಲ್ವಾ? ಸೊ ನಥಿಂಗ್ ವಿ ಕ್ಯಾನ್ ಡೂ. ಈ ಎಲಿಮಿನೇಷನ್ ಮಾಡಿದಾಗ ಯಾವ್ಯಾವ ಆಪ್ಷನ್ ಬೆಸ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊತ ಹೋಗ್ತಾ ಇರಬೇಕಷ್ಟೇ. So which of the following is a statement? Guess ಮಾಡ್ತೀರಾ? I will go tomorrow. She will come today. 3 is a prime number. Tomorrow is Friday. See, one thing you can see there, ಅಲ್ಲೇನಿದೆ? today, tomorrow, or ಏನಂತ ಹೇಳ್ತೀವಿ, ಏನೇನೋ ಕೊಟ್ಟಿದ್ದಾರೆ. ಸರಿನಾ? ಇದರಲ್ಲಿ ಯಾವುದು ಸ್ಟೇಟ್ಮೆಂಟ್? See, 3 is prime number. C. 100% ಗೊತ್ತು ತಾನೆ? C ಅಲ್ಲ ಸರ್? ಹೌದು, ಅಷ್ಟೇನೆ. 3 is a prime number because we know 3 is a prime number, right? And remember, ಇಲ್ಲಾದ್ರೂ ನೋಟಲ್ಲಿ ಬರ್ಕೊಂಡು ಇಟ್ಕೊಂಡಿರಿ. Whenever in a question, if you are getting tomorrow, today, yesterday, all these are not statements because they do not specify specific time. Specific time. See, I know she'll come tomorrow, but I don't know when exactly she is going to come. She'll come today, I don't know when she is going to come. So ನಮಗೆ ಪ್ರಾಪರ್ ಆಗಿ ಮೆನ್ಷನ್ ಮಾಡ್ತಿರಲ್ಲ, ಸೊ ದಟ್ ಈಸ್ ಹೈಪೊಥೆಟಿಕಲ್. ಅರ್ಥ ಆಯ್ತಾ? ಸೊ ದಟ್ಸ್ ವೈ ವೆನೆವರ್ ಜಸ್ಟ್ ಒಂದು ರೂಲ್, ತಮ್ ರೂಲ್ ಅಂತ ನೆನ್ಪಿಟ್ಕೊಂಡಿರಿ. ಟುಮಾರೋ, ಟುಡೇ, ಎಸ್ಟರ್ಡೇ ಅಂತ ಬಂದಾಗ ದಟ್ ದೇ ಆರ್ ನಾಟ್ ಸೆಂಟೆನ್ಸಸ್, ಸಾರಿ, ದೇ ಆರ್ ನಾಟ್ ಸ್ಟೇಟ್ಮೆಂಟ್. ಸೊ ಆ್ಯಂಡ್ ಮೋರ್ ಓವರ್ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ 3 is prime number. ಸೊ ಫರ್ಗೆಟ್ ಅಬೌಟ್ ಆಲ್ ಅದರ್ಸ್, ಗೋ ಫಾರ್ ಸಿ. ನೆಕ್ಸ್ಟ್, the contrapositive of the statement. The contrapositive of the statement, if P then Q. How do you take the contrapositive? Contrapositive ಅಂದರೆ ಇದು ಬಿಟ್ಬಿಡಿ. ಫಸ್ಟ್ ಕಾನ್ವರ್ಸ್ ತಗೋಬೇಕು ತಾನೆ. ಕಾನ್ವರ್ಸ್ ಹೆಂಗೆ ತಗೋತೀರಾ? if Q then P. ಇದು ಕಾನ್ವರ್ಸ್ ಆಯಿತು. ಸಿ, ಕಾಂಟ್ರಾ ಪಾಸಿಟಿವ್ ಮಾಡಬೇಕು ಅಂದ್ರೇನು? ವೆನೆವರ್ ಇಫ್ ಯು ವಾಂಟ್ ಟು ಡೂ ಕಾಂಟ್ರಾ ಪಾಸಿಟಿವ್, ಫಸ್ಟ್ ಏನು ಮಾಡ್ತೀರಾ? ಕಾನ್ವರ್ಸ್ ಮಾಡ್ತೀರಾ. ಸ್ಟೆಪ್ 1 ಈಸ್ ಕಾನ್ವರ್ಸ್, ದೆನ್ ಓನ್ಲಿ ಯು ಕ್ಯಾನ್ ಗೋ ಫಾರ್ ಕಾಂಟ್ರಾ ಪಾಸಿಟಿವ್. ಇದು ಕಾನ್ವರ್ಸ್ ಏನು ಮಾಡ್ತೀರಾ? ಇಫ್ ಕ್ಯೂ ದೆನ್ ಪಿ. ನಾವು ವಾಟ್ ಈಸ್ ಕಾಂಟ್ರಾ ಪಾಸಿಟಿವ್ ಹಿಯರ್? ಇಟ್ ಇಸ್ ಕಾಂಟ್ರಾ ಪಾಸಿಟಿವ್. if negation Q then negation D sir. ಅಷ್ಟೇ. then if P or Q is true then ಏನು ಹೇಳ್ತಿದ್ದಾರೆ? P or Q is what? true. then ನೆನ್ಪು ಮಾಡ್ಕೊಳ್ಳಿ, ಇದು ಯಾವಾಗ ಟ್ರೂ ಆಗುತ್ತೆ? false, false, true,
ಟ್ರೂ, ಫಾಲ್ಸ್, ಟ್ರೂ, ಫಾಲ್ಸ್, ಟ್ರೂ. ಗೋ ಫಾರ್ ಪಿ ಆರ್ ಕ್ಯೂ. ಪಿ ಆರ್ ಕ್ಯೂನಲ್ಲಿ ಏನಾಗುತ್ತೆ, ಎರಡೂ ಫಾಲ್ಸ್ ಆದರೆ ಇಟ್ ವಿಲ್ ಬಿ ಐ ಥಿಂಕ್ ಫಾಲ್ಸ್, ರಿಮೈನಿಂಗ್ ಆಲ್ ಇಟ್ ಈಸ್ ವಾಟ್, ಟ್ರೂ. ಕರೆಕ್ಟ್ ತಾನೆ? ಅವ್ರು ಏನು ಹೇಳ್ತಿದ್ದಾರೆ, ಪಿ ಆರ್ ಕ್ಯೂ ಈಸ್ ಟ್ರೂ. ಟ್ರೂ ಅಂದರೆ ಇಷ್ಟು ಪಾಸಿಬಲ್ ಕಂಡೀಷನ್ಸ್ ಇದ್ರೂ ಏನಾಗುತ್ತೆ, ನಮಗೆ ಟ್ರೂನೇ ಬರುತ್ತೆ ವೆನ್ ಯು ಆರ್ ಡೂಯಿಂಗ್ ವಾಟ್, ಪಿ ಆರ್ ಕ್ಯೂ, ರೈಟ್? ಸೊ ಅವಾಗ ನೋಡಿ, ಪಿ is true, q is false. So p is true, q is false, again you will get true only. Then p is true, q is true. Okay, p is true, q is true, then you will get true only. p is false, okay, p is false, q is true, q is true, then you will get true only. ಅವ್ರು ಕೊಟ್ಟಿರೋ ಕಂಡೀಷನ್ ಪ್ರಕಾರ ಈ ಎಲ್ಲ ಆಪ್ಷನ್ಸ್ಗೂ ನಮಗೇನು ಸಿಗುತ್ತೆ, ಟ್ರೂನೇ ಸಿಗುತ್ತೆ. ಆ್ಯಂಡ್ ವೆನ್ ಇಟ್ ಕ್ಯಾನ್ ಬಿ ಫಾಲ್ಸ್, when p and q both are false, then you will get what, false. ಆ ಆಪ್ಷನ್ ಇಲ್ಲೆಲ್ಲೂ ಇಲ್ಲ, ರೈಟ್? therefore all of the above is the correct answer. ಸಿ, ಅವ್ರು ಕೊಟ್ಟಿರೋ ಕಂಡೀಷನ್ನ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೀರಿ. ದೇ ಆರ್ ಟೆಲಿಂಗ್ ಪಿ ಆರ್ ಕ್ಯೂ ಇಸ್ ವಾಟ್, ಟ್ರೂ. ಇದು ಟ್ರೂ ಆಗಿರಬೇಕು ಅಂತಂದರೆ ಏನೇನು ಪಾಸಿಬಿಲಿಟೀಸ್ ಇದೆ, ಈ ಮೂರು ಪಾಸಿಬಿಲಿಟೀಸ್ ಇದೆ, ಮೂರನ್ನು ಆಪ್ಷನ್ ಆಗಿ ಕೊಟ್ಟಿದ್ದಾನೆ, ಒಂದು ಆಪ್ಷನ್ ಆಲ್ ಆಫ್ ದಿ ಅಬೋವ್ ಕೊಟ್ಟಿದ್ದಾರೆ. ಸೊ ಆಲ್ ಆಫ್ ದಿ ಅಬೋವ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕಂಜಂಕ್ಷನ್? ಕಂಜಂಕ್ಷನ್ ಅಂದರೆ ಏನಂದೆ, ಆ್ಯಂಡ್. ಕಂಜಂಕ್ಷನ್ ಈಸ್ ನಥಿಂಗ್ ಬಟ್ ಆ್ಯಂಡ್. ರಾಮ್ ಆ್ಯಂಡ್ ಶ್ಯಾಮ್ ಆರ್ ಫ್ರೆಂಡ್ಸ್, ಆ್ಯಂಡ್ ಇದೆ. ಬೋತ್ ರಾಮ್ ಆ್ಯಂಡ್ ಶ್ಯಾಮ್ ಆರ್ ಫ್ರೆಂಡ್ಸ್, ಬೋತ್ ರಾಮ್ ಆ್ಯಂಡ್ ಶ್ಯಾಮ್ ಆರ್ ಎನಿಮೀಸ್. ನನ್ ಆಫ್ ದಿ ಅಬೋವ್. ಸೊ ವಾಟ್ ಈಸ್ ಯುವರ್ ಆನ್ಸರ್? ಇಲ್ಲೂ ಆ್ಯಂಡ್ ಇದೆ, ಏನಾ ಸರ್? ಇಲ್ಲೂ ಆ್ಯಂಡ್ ಇದೆ, ನನ್ ಆಫ್ ದಿ ಅಬೋವ್. ಸರಿ, ಇದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಕಂಜಂಕ್ಷನ್ ಅಂತ ಬರಬೇಕಷ್ಟೇ. ಬಿಕಾಸ್ ಇದು ಕಂಜಂಕ್ಷನ್, ಇದು ಕಂಜಂಕ್ಷನ್, ಇದು ಕಂಜಂಕ್ಷನ್. ಸೊ ದಿಸ್ ಇಸ್ ನನ್ ಆಫ್ ದಿ ಅಬೋವ್ ಅಂದ್ರೆ ಏನು, ಯಾವ್ದು ಇದ್ರಲ್ಲಿ ಕಂಜಂಕ್ಷನ್ ಅಲ್ಲ ಅಂದರೆ ಎಲ್ಲಾನು ಕಂಜಂಕ್ಷನ್, ದೇರ್ ಫೋರ್ ನನ್ ಆಫ್ ದಿ ಅಬೋವ್. ಸೊ ದ ಕ್ವಶನ್ ಈಸ್ ಲಿಟಲ್ ರಾಂಗ್ ಇದೆ. ಸಪೋಸ್ ಯಾವುದು ಕಂಜಂಕ್ಷನ್ ಅಂದರೆ ಮೂರು ಕಂಜಂಕ್ಷನ್, ಇಲ್ಲಿ ಆಪ್ಷನ್ ಏನು ಕೊಡ್ತಾರೆ, ಆಲ್ ಆಫ್ ದಿ ಅಬೋವ್ ಅಂತ ಕೊಡ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಕಾಂಪೌಂಡ್ ಸ್ಟೇಟ್ಮೆಂಟ್? ಸಿ, ಕಾಂಪೌಂಡ್ ಸ್ಟೇಟ್ಮೆಂಟ್ ಅಂದರೆ ಏನು, ಇಟ್ಸ್ ಅ ಕಾಂಬಿನೇಷನ್ ಆಫ್ ಟು ಆರ್ ಮೋರ್ ಸೆಂಟೆನ್ಸಸ್. ಟು ಆರ್ ಮೋರ್ ದೆನ್ ಒನ್ ಸೆಂಟೆನ್ಸ್ ಇರಬೇಕು. ಕಾಂಪೌಂಡ್ ಅಂದರೆ ಇದೆ ತಾನೆ, ವಿ ಹ್ಯಾವ್ ಟು ಆರ್ ಮೋರ್ ಸೆಂಟೆನ್ಸಸ್ ಇದ್ದರೆ ಅದನ್ನೇನಂತ ಕರೀತಾರೆ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರೀತಾರೆ, ಅಥವಾ ಕಾಂಪೌಂಡ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ, ವಾಟ್ ಎವರ್ ಇಟ್ ಮೈಟ್ ಬಿ ಡನ್. ಸನ್ ಇಸ್ ಅ ಸ್ಟಾರ್, ಇದು ಸಿಂಗಲ್ ಸ್ಟೇಟ್ಮೆಂಟ್ ಆಯಿತು. ಐ ಆಮ್ ವೆರಿ ಸ್ಟ್ರಾಂಗ್ ಬೈ, ಇದು ಸಿಂಗಲ್ ಸ್ಟೇಟ್ಮೆಂಟ್ ಆಯಿತು. ದೇರ್ ಈಸ್ ಸಮಥಿಂಗ್ ರಾಂಗ್ ಇನ್ ದ ರೂಮ್, ಇದು ಸಿಂಗಲ್ ಸ್ಟೇಟ್ಮೆಂಟ್ ಆಯಿತು. 7 is both odd and prime number. So this is compound because you have two sentences, that is 7 is odd and 7 is what, prime, right? Compound statement andre ಏನು, it's a mixture of more than two statements or more than one statement, whatever. So one ಅಂತಾನೆ ತಗೊಳ್ಳೋಣ, one or more, so two or more ಆಗುತ್ತೆ. ಯಾ, two or more statements ಆಗುತ್ತೆ. ಸೊ ದಿಸ್ ಒನ್, ಇದು ಒಂದೇ ಸ್ಟೇಟ್ಮೆಂಟ್ ಆಯಿತು, ಇದು ಒಂದೇ ಆಯಿತು, ಇದು ಒಂದೇ ಆಯಿತು. ಬಟ್ ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ, ಎರಡು ಸ್ಟೇಟ್ಮೆಂಟ್ನ ಕ್ಲಬ್ ಮಾಡಿದ್ದೀವಿ ಬೈ ಯೂಸಿಂಗ್ ವಾಟ್, ಆ್ಯಂಡ್. ನೆಕ್ಸ್ಟ್, which of the following is a statement? I hope it is repeated. X is real, switch off the fan, let me go. 6 is natural number. Yes, 6 is a natural number and it's absolute truth, therefore it is a statement. Next, which of the following is not a statement? ಇದರಲ್ಲಿ ಯಾವುದು ಸ್ಟೇಟ್ಮೆಂಟ್ ಅಲ್ಲ? Can you guess? 8 is less than 6. So obviously the false ಅನ್ಕೊಳ್ಳಿ, but false is a statement ಅಲ್ವಾ? Whether a statement can be true or false. I know 8 is less than 6 is a false. D ಇರಬೇಕು ಸರ್. Every set is finite. Maybe every set is a finite, it's a false again. Correct ತಾನೆ? The sun is star. Yeah, this is truth. So ಇವು ಮೂರು ಸೆಂಟೆನ್ಸ್ ಆಯಿತು. Mathematics is fun. ಇದು ನಿಜ, yes of course, and it is also false. Why? Mathematics is hectic for me. Alva? Mathematics is hectic for me. In the sense, ಅವ್ರು ಹೇಳಿರೋ ಸುಳ್ಳು ಆಯ್ತಲ್ಲ. It can be true, it can be false.
It cannot be always true, neither it can be always false. It can be both. I told you. Statement ಅಂದ್ರೆ ಏನು? It can be either absolute truth or absolute false, but it cannot be in between. So when you say mathematics is fun, for few people it is fun, for few people it is hectic, right? But this is false. 8 is less than 6 is false. ನೀವು ಯಾರ ಹತ್ರ ನಾವು ಕೇಳಿ ಅದು ಫಾಲ್ಸ್ ಅಷ್ಟೇನೆ. Every set is infinite. No, this is false. Agreed. The sun is a star. That's a truth. But mathematics is fun. No, I don't like maths. ಅಂದರೆ ಇದು ಟ್ರೂನೂ ಆಗುತ್ತೆ, ಫಾಲ್ಸೂ ಆಗುತ್ತೆ. Therefore it is both. Therefore it is not a sentence. So the answer is option D. Next, which of the following is not true? Which of the following is not true? A prime number is either even or odd. Prime number is either even or odd. So I don't know any. 2 is a even and it is a prime. Done. So therefore it is true. Correct alwa, because 2 is prime and it is what? Even. Root 3 is irrational. Yes, this is true. This is true. 24 is a multiple of 2, 4, 8. Correct tane? 24 is a multiple of 2. Yes. 2 12s are 6 4s are 24. 8 3s are 24. This is also true. Everyone in India speaks Hindi. I'm the best example. I can't speak. Right. Everyone in India speaks Hindi. So which is not true antandre? In options, as per the option, this is the right answer. Which one? Option D. Then, if P and Q is false, ಇಲ್ಲಿ ನೋಡಿ ಅವ್ರು ಏನು ಹೇಳ್ತಿದ್ದಾರೆ, P and Q should be what? False. ಮಾಡಿ ಇವಾಗ ಇದು P, ಇದು Q, ಇದು P and Q, false, 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 sorry, true, true, false, true, false, true. ಇದು ಟ್ರೂ ಆಗಿರುತ್ತೆ, ಮಿಕ್ಕಿದೆಲ್ಲ ಕೂಡ ಏನಾಗಿರುತ್ತೆ? ಫಾಲ್ಸ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ when both are true, then only the relation is what? I mean the final answer is what? True. ಇವ್ರು ಏನು ಹೇಳ್ತಿದ್ದಾರೆ, ನಮಗೆ ಫಾಲ್ಸ್ ಬೇಕು. ಯಾವ್ಯಾವ ಸಿಚುವೇಶನಲ್ಲಿ ಫಾಲ್ಸ್ ಬರುತ್ತೆ? ಇಫ್ P is true, Q is false. Okay, P is true, Q is false, you all get false is true. Then if P is false, Q is false, so both are false, again you get false is true. Then P is false, Q is true, so P is false, Q is true, then you'll get false. Since all the relations are giving only what? False, therefore the answer is all of the above. Next, the converse of the statement. Iden simple ಹೇಳ್ಬೋದಪ್ಪ ನೀವೇನೆ. The converse of the statement, P implies Q. Converse ಏನು? Q implies, ಅಷ್ಟೇ ತಾನೆ ಕಾನ್ವರ್ಸ್ ಅಂದರೆ. ಸೊ Q implies P. ಸಪೋಸ್ ಇದಕ್ಕೆ ನಿಮಗೆ ಕಾಂಟ್ರಾಪಾಸಿಟಿವ್ ಕೇಳಿದ್ರೆ, for the same thing, if they ask you contrapositive, negation Q implies negation P. Done? ಇಷ್ಟೇ. So 20th question, the negation of the statement. ಈ ಸ್ಟೇಟ್ಮೆಂಟ್ಗೆ ಏನು ಕೊಡಬೇಕು ನೀವು ಇವಾಗ? ನೆಗೇಷನ್. the product of 3 and 4 is 9. ನೋಡಿ ಇಲ್ಲೇನಿದೆ? ಆ್ಯಂಡ್ ಇದೆ ಅಂದರೆ ಆರ್ ಬರಬೇಕು, ರೈಟ್? ನೋ, ಇಟ್ ಈಸ್ ಫಾಲ್ಸ್ ದಟ್ is false, so negate ಮಾಡಿದ್ದಾರೆ. the product of 3 and 4 is 9. the product of 3 and 4, see, ನಿಮ್ಮ ಓನ್ ಕಾಮನ್ ಸೆನ್ಸ್ ಯೂಸ್ ಮಾಡಿಬಿಡಿ. 3 4s are 12 ಅಂತ. ನೋ, ದಿಸ್ ಇಸ್ ರಾಂಗ್, ಬಿಕಾಸ್ ಯು ನೀಡ್ ಟು ನೆಗೇಟ್ ಅಷ್ಟೇ. the product of 3 and 4 is not 12. ಮೇ ಬಿ ಕನ್ಸಿಡರ್ ಮಾಡ್ಬೋದು, ಇದು ಕನ್ಸಿಡರ್ ಮಾಡ್ಬೋದು. ಸರಿ, ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ 12 ಅಂತ ಹೇಳ್ತಿದ್ದಾರೆ, ಇಲ್ಲಿರೋದು 9. ಸೊ ಯು ಕಾಂಟ್ ಪುಟ್ ಯುವರ್ ಓನ್ numbers there, go according to the question. Then it is false that the product of 3 and 4 is not 9. ನೋಡಿ, ಇಲ್ಲಿ ಆಲ್ರೆಡಿ ಫಾಲ್ಸ್ ಅಂತ ಒಂದ್ಸಲ ತಗೊಂಡಿದ್ದೀರಾ, ಸೊ ಯು ಹ್ಯಾವ್ ಆಲ್ರೆಡಿ ನೆಗೇಟೆಡ್. ಅಗೇನ್ ಇಲ್ಲೊಂದು ನೆಗೇಷನ್ ತಗೋತಾ ಇದ್ದೀರಾ, ಸೊ ಡಬಲ್ ನೆಗೇಷನ್ ಮಾಡೋಕ್ಕೆ ಹೇಳಿಲ್ಲ ನಿಮಗೆ, ಜಸ್ಟ್ ಒನ್ ಟೈಮ್. ಮೇ ಬಿ ಇಲ್ಲ ಆರ್ ಕೊಟ್ಟಿಲ್ಲ, ಬಟ್ ಅಕಾರ್ಡಿಂಗ್ ಟು ದ ಕ್ವೆಶನ್, ಅಕಾರ್ಡಿಂಗ್ ಟು ಅವರ್ ಅನಾಲಿಸಿಸ್, ವಿಚ್ ಒನ್ ಡಿಸ್ಕ್ರೈಬ್ಸ್ ಬೆಸ್ಟ್ ಹಿಯರ್? ಎ. ರೈಟ್ ಸರ್, ನೀವು ಆ್ಯಂಡ್ ಬಂದರೆ ಆರ್ ಬರುತ್ತೆ ಅಂತ ಅವ್ರು ಕೊಟ್ಟಿಲ್ಲ, ನಾವೇನು ಮಾಡೋಣ? ರೈಟ್. ಸೊ ನಥಿಂಗ್ ವಿ ಕ್ಯಾನ್ ಡೂ ಅಬೌಟ್ ಇಟ್, ರೈಟ್? ಸೊ ಅವಾಗ
Why not option D ಅಂತಂದರೆ ಬಿಕಾಸ್ ಯು ಆಲ್ರೆಡಿ ಯೂಸ್ಡ್ ಫಾಲ್ಸ್ ಹಿಯರ್, then again you are using not here, so double negate ಮಾಡ್ತಾ ಇದ್ದೀರಾ. That's not the question. The question is only single negation. So it is false that the product of 3 and 4 is what? 9. Next, sentences involving variable time such as today, tomorrow, yesterday are statements, not statements, may or may not be statements, none of the above. ನಾನು ನಿಮ್ಗೆ ಹೇಳಿದ ಈಗ ಜಸ್ಟ್ whenever you come across sentences which involves what? Today, tomorrow, yesterday, they are not statements. Next, I hope agoytu ansutte. Yes. The converse of the statement. See, they're asking converse of the statement. If a number is divided by 10, if a number is divided by 10, so take this as P. Then it is divisible by 5. Take this as Q. What is the converse? Converse should be what? Q to P. Andre, if a number is divisible by 5, then it is divisible by 10. Look for the option. No need to negate. Correct alva? So not bantu, elimination aitu option, because it's just a converse. No negation. Illu not bantu, option eliminate aitu. Illu not bantu, option eliminate aitu. See, if a number is divisible by 5, then it is divisible by 10. So you will go for elimination. That's most important, and that's most easiest way to answer the questions. Tumba fast agi. Next, the negation of the proposition if a quadrilateral is a square. Okay, take this as P. Then it is a rhombus. Take this as a Q. And they're asking the negation. Negation andre eniga? Should take negation P, negation Q. Okay. If a quadrilateral is not a square, then it is a rhombus. If a quadrilateral is not a square, then it is a rhombus. It's not a square, and it is a rhombus. If a quadrilateral is a square, then it is not a rhombus. If a quadrilateral is a square and it is not a rhombus, so go for the option which best describes here. ಎರಡು ಕಡೆ ನಾಟ್ ಹಾಕಿಲ್ಲ, ಬಟ್ ಒಂದು ಕನೆಕ್ಟಿಂಗ್ ವರ್ಡ್ ಕೊಟ್ಟಿದ್ದಾರೆ. And quadrilateral is not square and is a rhombus. ಅಂದರೆ ಅದು ಸ್ಕ್ವೇರು ಆಗಲ್ಲ, ರಾಂಬಸ್ಸು ಆಗಲ್ಲ. ಸೊ ದೇ ಹ್ಯಾವ್ ಕನೆಕ್ಟೆಡ್ ಥ್ರೂ and here. Actually sentence ಹೆಂಗಿರಬೇಕಿತ್ತು? If a quadrilateral is not a rhombus, first you should if a quadrilateral is not a square, then it is not a rhombus. Instead of putting two times not, they have used what? And ಆಯ್ತಾ? ಸೊ ಇಷ್ಟೇನೆ ಈ ಚಾಪ್ಟರ್ ಇಂದ ಬರೋದು. ಮ್ಯಾಕ್ಸಿಮಮ್ ಒಂದು ಕ್ವೆಶನ್ ಬರುತ್ತೆ. ಸೊ ಡೋಂಟ್ ಲೂಸ್ ಯುವರ್ ಸ್ಲೀಪ್ ಓವರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಫೋಕಸ್ ಆನ್ ವರ್ತಿ ಚಾಪ್ಟರ್. ಸೊ ಏನಂತಂದರೆ ಮ್ಯಾಕ್ಸಿಮಮ್ ನಿಮಗೆ ಒಂದು ಟೇಬಲ್ಸ್ 2 ಬರ್ದಿದ್ನಲ್ಲ ಮೇಲೆ, ಆ 2 ಟೇಬಲ್ನ ಒಂದ್ಸಲ ನೆನ್ಪಿಟ್ಕೊಳ್ಳಿ. ದಟ್ ಯು ಆಲ್ರೆಡಿ ನೋ ಅಬೌಟ್ ಇಟ್. ಬಯಾಲಜಿ ಅವ್ರು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ದೆನ್ನು ಇಫ್ ಪಿ ಇಂಪ್ಲೈಸ್ ಕ್ಯೂ ಕೊಟ್ಟರೆ, ವೆದರ್ ದೇ ಆಸ್ಕ್ ನೆಗೇಷನ್ ಆರ್ ಇನ್ವರ್ಸ್, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ದೇ ಆಸ್ಕ್ ಯು ನೆಗೇಷನ್ ಆರ್ inverse, that is nothing but negation P, negation Q. If they ask you converse andre enilla, you'll go for Q to P. If they ask you contrapositive, simply negation Q, negation P. Andre, if you want to take contrapositive, it is mandatory that you should take what? Converse. Don't forget this. Converse ತಗೊಂಡ್ಮೇಲೆ ಕಾಂಟ್ರಾಪಾಸಿಟಿವ್ ತಗೊಳಕ್ಕಾಗುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟೇನೆ. ಈ 3 ರಿಲೇಷನ್ಸ್ ಇಂದಾನೆ ಯೂಶಲಿ ಕ್ವಶನ್ಸ್ ಬರುತ್ತೆ. ದೆನ್ ವಾಟ್ ಈಸ್ ಅ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಅ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಬಟ್ ಇಟ್ ಕ್ಯಾನ್ ನೆವರ್ ಬಿ ಬೋತ್. ಎಲಿಮಿನೇಷನ್ ಮಾಡ್ಕೊತ ಬನ್ನಿ. ಆ್ಯಂಡ್ ಮೋರ್ ಓವರ್ ದ ಕ್ವಶನ್ಸ್ ವಿಲ್ ಬಿ ತುಂಬ ಸಿಂಪಲ್ ಆಗಿರುತ್ತೆ. ಯಾರಾದರೂ JEE ಅಡ್ವಾನ್ಸ್ಡ್ ಬರೀತೀನಿ ಅಂದರೆ ಅದರಲ್ಲೂ ಒಂದು ಕ್ವಶನ್ ಬರುತ್ತೆ, ಅದರಲ್ಲಿ 4 ಮಾರ್ಕ್ಸ್ ಬರುತ್ತೆ. ಬಟ್ ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಬೇರೆ ಇರುತ್ತೆ. ಬಟ್ ಎನಿವೇಸ್, ಐ ಆಮ್ ನಾಟ್ ಡೂಯಿಂಗ್ ದಟ್. ಐ ಆಮ್ ಡೂಯಿಂಗ್ ಓನ್ಲಿ ಫಾರ್ ದಿ CET ಪಾಯಿಂಟ್ ಆಫ್ ವ್ಯೂ ಇಂದ. ದೆನ್ ಸೊ ದೀಸ್ ಆರ್ ದಿ ಸಮ್ ಕ್ವೆಶನ್ಸ್ ವಿ ಹ್ಯಾವ್ ಕವರ್ಡ್ ಇಟ್. ಇಷ್ಟೇ. ಸೊ ತುಂಬ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಅರ್ಥ ಆದರೆ ಒಳ್ಳೆಯದು, ಅರ್ಥ ಆಗಿಲ್ಲ ಅಂದರೆ ಬಿಟ್ಬಿಡಿ. ಇಂಕಿ ಪಾಂಕಿ ಹಾಕ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ ಮುಂದಕ್ಕೆ. ಆ್ಯಂಡ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇಲ್ಲಿದೆಯಲ್ಲ, ಈಗ ಒಂದ್ಸಲ ಗ್ಲಾನ್ಸ್ ಮಾಡಿ ಗೊತ್ತಾಗ್ಬಿಡುತ್ತೆ ಏನು ಕೇಳ್ತಿದ್ದಾರೆ. ಈಗ
ದ ಕಾಂಟ್ರಾ ಪಾಸಿಟಿವ್ ಆಫ್ ದಿ ಕಾನ್ವರ್ಸ್ ಆಫ್ ದಿ ಸ್ಟೇಟ್ಮೆಂಟ್. ಅಂದರೆ ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ಇಷ್ಟೆಲ್ಲ ಬಂದಮೇಲೆ ಈಗ ಪಟ್ ಅಂತ ಹೇಳ್ಬೋದು. ಈಗ ಏನು ಹೇಳ್ತಿದ್ದಾರೆ, ಕಾನ್ವರ್ಸ್ ತೊಗೊಳ್ಳಿ ಇದಕ್ಕೆ. ಇಫ್ ದಿಸ್ ಇಸ್ ಪಿ, ದಿಸ್ ಇಸ್ ಕ್ಯೂ. ಕಾನ್ವರ್ಸ್ ಏನೀಗ ಕ್ಯೂ ಟು ಪಿ. ವಾಟ್ ಈಸ್ ದಿ ಕಾಂಟ್ರಾ ಪಾಸಿಟಿವ್ ನಾವು? ನೆಗೇಷನ್ ಕ್ಯೂ, ನೆಗೇಷನ್ ಪಿ. ಅಂದರೆ ಇಫ್ ನಂಬರ್ ಈಸ್ ನಾಟ್ ಆಡ್ ದೆನ್ ಇಟ್ ಈಸ್ ನಾಟ್ ಪ್ರೈಮ್. ಆ ಥರ ಇದು ನೆಗೇಷನ್. 72 is divisible by 2 and 3. 72 is not divisible by 2 and 3, or you can say 72 is not divisible by 2 or 3. See, go for most appropriate option. Sir, idu kuda correct ane. See, D is also correct, A is also correct. But ನೀವು ಎಕ್ಸಾಮಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಚೂಸ್ ದಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್. ಆಯ್ತಲ್ವಾ? ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಅಂತಂದರೆ ಐ ವಿಲ್ ಸೆಲೆಕ್ಟ್ ಎ ದ್ಯಾನ್ ಡಿ. ಬಟ್ ಡಿ ಈಸ್ ಆಲ್ಸೋ ಕರೆಕ್ಟ್. ಬಟ್ ವಿಚ್ ಇಸ್ ಮೋಸ್ಟ್ ಕರೆಕ್ಟ್ ಅಥವಾ ವಿಚ್ ಇಸ್ ಮೋಸ್ಟ್ ರಿಲೆವೆಂಟ್, ವಿಚ್ ಇಸ್ ಮೋಸ್ಟ್ ಅಪ್ರಾಪ್ರಿಯೇಟ್? ಆಪ್ಷನ್ ಎ ಇಸ್ ಮೋಸ್ಟ್ ಅಪ್ರಾಪ್ರಿಯೇಟ್. ಅದಕ್ಕೆ ನಿಮಗೆ ಇನ್ಸ್ಟ್ರಕ್ಷನ್ಸಲ್ಲಿ ಕೊಡ್ತಾರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈ ಥರ ಆಗುತ್ತೆ, ಸಿಚುವೇಶನ್ಸ್ ಬರುತ್ತೆ, ಅವಾಗ ಅದಕ್ಕೆ ಬೋರ್ಡ್ ಅವರು ಇನ್ಸ್ಟ್ರಕ್ಷನ್ಸ್ ಕ್ಲಿಯರಾಗಿ ಕೊಡ್ತಾರೆ. ಮೋಸ್ಟ್ ಅಪ್ರಾಪ್ರಿಯೇಟ್ ಆಗಿರೋದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ಹಂಗಂದರೆ ಡಿ ಕರೆಕ್ಟ್ ಮಾರ್ಕ್ಸ್ ಕೊಡಲ್ವ ಅಂದರೆ ಕೊಡಲ್ಲ. ದೆನ್ ಸೊ ಅದೇ ಥರ ಇಲ್ಲಿ the negation of the statement, all continuous functions. I told you, whenever you come across all, put what? Some continuous functions are not differentiable. ಅದೇ ಥರ the negation for all ಅಂತಂದರೆ ಅಗೇನ್ I told you some. ಇಲ್ಲಿ ಈಕ್ವಲ್ ಟು ಇದೆ ಅಂತಂದರೆ ನಾಟ್ ಈಕ್ವಲ್ ಟು. ಸೊ ಇದರಿಂದ ಇಷ್ಟೇ ಕ್ವೆಶನ್ಸ್ ಬೋರ್ಡಲ್ಲಿ ಇರೋದು. ಬೋರ್ಡಲ್ಲಿ ಇನ್ನೂ ಸಿಂಪಲ್ ಆಗಿ ಇದೆ. ಐ ಹ್ಯಾವ್ ಟೇಕನ್ ಫ್ಯೂ ಕ್ವೆಶನ್ಸ್ ಆಫ್ ಮೈ ಓನ್. ಅಗೇನ್ ಐ ಹ್ಯಾವ್ ಟೇಕನ್ ಫ್ರಮ್ ದ ಗೂಗಲ್ ಇಟ್ ಸೆಲ್ಫ್, ಬಟ್ ಐ ಹ್ಯಾವ್ ಅರೇಂಜ್ಡ್ ಅಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಇಷ್ಟನ್ನೇ ಪ್ರಾಕ್ಟೀಸ್ ಮಾಡಿ, ಪದೇ ಪ್ರಾಕ್ಟೀಸ್ ಮಾಡಿ, ಒಂದ್ಸಲ ಮಾಡಿ. ಆ್ಯಂಡ್ ಜಸ್ಟ್ ಎಕ್ಸಾಮ್ ಹಾಲ್ಗೆ ಹೋಗೋಕೆ ಮುಂಚೆ ಒಂದು 2 minutes ಬಿಫೋರ್ ಈ ಟೇಬಲ್ನ ಒಂದು ರೆಡಿ ಮಾಡ್ಕೊಂಡು ಹೋಗಿ. ಓಕೆ, ಆರ್ಗೆ ಹೆಂಗೆ ಮಾಡಬೇಕು, ಆ್ಯಂಡ್ಗೆ ಒಂದು ಮಾಡಬೇಕು ಅಂತ. ದಟ್ಸ್ ಆಲ್. ಸೊ ವಿಲ್ ಮೀಟ್ ಆನ್ ಮಂಡೇ, ವಿಲ್ ಡಿಸ್ಕಸ್ LPP. ಅದು ಅಷ್ಟೇ, ಮ್ಯಾಕ್ಸಿಮಮ್ 1 or 2 ಕ್ಲಾಸಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ ಅದರಲ್ಲಿ 2 ಮಾರ್ಕ್ಸ್ ಬರುತ್ತೆ. ಈಸಿ ಇರೋದ್ರಿಂದ ಫಸ್ಟ್ ಅದನ್ನು ತಗೋತಾ ಇದ್ದೀನಿ, ಸರಿನಾ? ಸೊ ದಟ್ಸ್ ಆಲ್ ಫಾರ್ ನೌ. ವಿಲ್ ಮೀಟ್ ಮಂಡೇ.